ವಂದನೆಗಳು ಆಂಟಿ, ಧನ್ಯವಾದಗಳು. ಕಣ್ಮುಚ್ಚಿ ಪ್ರಿಯರೇ, ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನೀವು ಕೊಟ್ಟಿರುವಂತಹ ಈ ಅತ್ಯದ್ಭುತವಾಗಿರುವಂತಹ ದಿನಕ್ಕೋಸ್ಕರ ನಿಮ್ಮ ಕೃತಜ್ಞತೆಗಳು ಅಪ್ಪ. ನಮ್ಮನ್ನ ಕ್ಷಮಿಸಿ ಮನ್ನಿಸಿ ಇನ್ನೊಂದು ಅವಕಾಶವನ್ನ ಕೊಟ್ಟಿದ್ದೀರ ತಂದೆ. ಈ ಅವಕಾಶವನ್ನಾದರೂ ಬಳಸ್ಕೊಳ್ಳಿಕ್ಕೆ ಕೃಪೆಯನ್ನು ಬಲವನ್ನು ಕೊಟ್ಟು ನಡೆಸಿ ತಂದೆ. ಈ ದಿನ ಪೂರ್ತಿ ನಿಮ್ಮ ಮನಸ್ಸು ನೋಯಿಸದಂತೆ ನಿಮಗಿಷ್ಟ ಆಗಿರುವಂತಹ ಮಕ್ಕಳಾಗಿ ಜೀವನ ಮಾಡುವಂತಹ ಕೃಪೆಯನ್ನು ದಯೆಯನ್ನು ನಮಗೆ ಕೊಟ್ಟು ನಡೆಸಿದಂತೆ. ಹಾಗೆ ಈಗ ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದಲ್ಲಿ ಹೇಳ್ತಿರುವಂತಹ ನಿಮಗೆ ಪರಿಶುದ್ಧಾತ್ಮರ ಸಹಾಯವನ್ನು ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಗೆ. ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ದೇವರನ್ನು ಮಾತ್ರ ನಂಬಿ. ಅಂಶದ ಹೆಸರನ್ನ ಇನ್ನೊಂದ್ಸರಿ ಹೇಳ್ತಿದ್ದೇನೆ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ದೇವರನ್ನು ಮಾತ್ರ ನಂಬಿ. ಓಕೆ, ಇಷ್ಟಕ್ಕೂ ಈ ಅಂಶದ ಹೆಸರಿನ ಅರ್ಥ ಏನು? ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಟ್ರಸ್ಟ್ ಗಾಡ್ ಅಲೋನ್. ಈ ಅಂಶವನ್ನ ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ವಿ? ದೇವರನ್ನ ನಾವು ನಂಬೋದಿಲ್ವಾ ಬ್ರದರ್, ಅದ ನಿಮ್ಮ ಉದ್ದೇಶ ಅಂತ ಒಂದ್ ವೇಳೆ ನೀವು ಕೇಳಿದ್ರೆ, ನಾವು ದೇವರನ್ನ ನಂಬ್ತೀವಿ, ಆದ್ರೆ ಎಷ್ಟು ನಂಬ್ತೀವಿ ಅನ್ನುವಂತಹದ್ದು ಬಹಳ ಇಂಪಾರ್ಟೆಂಟ್ ಅಲ್ವಾ? ಎಷ್ಟು ನಂಬಿಕೆ ಇದೆ ನಮಗ್ ದೇವರ ಮೇಲೆ? ನಂಬಿಕೆ ಎಷ್ಟಿದೆ? ಇಷ್ಟಕ್ಕೂ ನಂಬಿಕೆ ಅಂದ್ರೆ ಕಣ್ಣಿಗೆ ಕಾಣದೇ ಇರುವಂತಹ ವಿಚಾರಗಳನ್ನ ನಂಬುವಂತಹದ್ದು ಅಂತ ಏನ್ ನಮ್ಗೆ ಅರ್ಥ ಗೊತ್ತು, ಅದರ ಬಗ್ಗೆ ನಾವು ಇವತ್ತು ಆಲೋಚನೆ ಮಾಡ್ಲಿಕ್ಕೆ ಹೊರಟಿಲ್ಲ. ಒಬ್ಬ ಮನುಷ್ಯನ ಮೇಲೆ ನಾವ್ ಎಷ್ಟು ನಂಬಿಕೆ ಇಟ್ಟಿದ್ದೀವಿ, ದೇವರ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೀವಿ, ಯಾವ್ದು ಜಾಸ್ತಿ ಅಂತ ಹೇಳಿ ಅಳಿಯಲಿಕ್ಕೆ, ಮೆಷರ್ ಮಾಡ್ಲಿಕ್ಕೆ ನೋಡ್ತದೆ. ಓಕೆ, ಅವಾಗ ನಮ್ಗೆ ಅರ್ಥ ಆಗುತ್ತೆ ನಾವು ಮನುಷ್ಯರ ಮೇಲೆ ಇಟ್ಟಿರುವಂತಹ ನಂಬಿಕೆ ದೊಡ್ಡದ ಅಥವಾ ದೇವರ ಮೇಲೆ ಇಟ್ಟಿರುವಂತಹ ನಂಬಿಕೆ ದೊಡ್ಡದ ಅಂತ ಹೇಳಿ ಅವಾಗ ಅರ್ಥ ಆಗುತ್ತೆ. ಓಕೆ, ಶುರು ಮಾಡೋಣ. ಇಷ್ಟಕ್ಕೂ ನಾವು ದೇವರನ್ನ ಎಷ್ಟು ಚೆನ್ನಾಗಿ ನಂಬಿದೇವಿ ಅಂತ ಹೇಳಿ ನಮ್ಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ, ಅದಕ್ಕಿಂತ ಮುಂಚೆ ಮನುಷ್ಯರನ್ನ ಎಷ್ಟು ಚೆನ್ನಾಗಿ ನಂಬಿದೀವಿ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಸುತ್ತಮುತ್ತ ಇರುವಂತಹ ಮನುಷ್ಯರನ್ನ ಎಷ್ಟು ಚೆನ್ನಾಗಿ ನಂಬಿದೀವಿ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋಣ. ಅದಾದ ನಂತರ ಆಟೋಮ್ಯಾಟಿಕ್ ಆಗಿ ನಮ್ಗೆ ಗೊತ್ತಾಗುತ್ತೆ ದೇವ್ರನ್ನ ಅದಕ್ಕಿಂತ ಜಾಸ್ತಿ ನಂಬಿದೀವ ಅಥವಾ ಅದಕ್ಕಿಂತ ಕಮ್ಮಿ ನಂಬಿಕೆ ಇಟ್ಟಿದ್ದೇವ ದೇವರ ಮೇಲೆ ಅಂತ ಹೇಳಿ ಗೊತ್ತಾಗುತ್ತೆ. ಮನುಷ್ಯರನ್ನ ಎಷ್ಟು ನಂಬಿದೀವಿ ಇಷ್ಟಕ್ಕೂ, ನಮ್ಮ ಸುತ್ತಮುತ್ತ ಇರುವಂತಹ ಜನ. ನಿಮಗ ಅನ್ಸ್ಬೋದು ನಾವು ಮನುಷ್ಯರನ್ನ ನಂಬೋದಿಲ್ಲ ಬ್ರದರ್ ಅಂತ. ನಾ ಹೇಳ ಮನುಷ್ಯರನ್ನ ಎಷ್ಟು ಚೆನ್ನಾಗಿ, ಎಷ್ಟು ಜಾಸ್ತಿ ನಂಬಿದೀವಿ ಅಂತ ಹೇಳಿ. ಪ್ರಪ್ರಥಮವಾಗಿ ಒಬ್ಬ ವೈದ್ಯರು, ಒಬ್ಬ ಡಾಕ್ಟರ್, ಎಷ್ಟು ನಂಬಿದೀವಿ ಡಾಕ್ಟರ್ನ? ಅವರು ಏನ್ ಮೆಡಿಸಿನ್ ಕೊಟ್ರು ಸಹ ಫ್ಯಾಮಿಲಿ ಡಾಕ್ಟರ್ ಅಂತ ಹೇಳಿ ಒಬ್ಬರನ್ನ ನಾವು ಫಿಕ್ಸ್ ಆದ್ಮೇಲೆ, ಕೆಲವು ಕುಟುಂಬಗಳಲ್ಲಿ ಕೆಲವರು ಫ್ಯಾಮಿಲಿ ಡಾಕ್ಟರ್ ಅಂತ ಹೇಳಿ ಫಿಕ್ಸ್ ಆದ್ಮೇಲೆ ಕೆಲವು ವೈದ್ಯರನ್ನ ಅಲ್ಲಿ ಬರ್ದಿರುವಂತಹ ಮಾತ್ರೆ ಚೀಟಿಯಲ್ಲಿ ಅವರು ಬರ್ದಿರುವಂತಹದ್ದು ಏನು ಅಂತಾನು ನಮ್ಗೆ ಅರ್ಥ ಆಗೋದಿಲ್ಲ. ಹೌದಾ? ನೀಟಾಗಿ ಹೋಗ್ತೇವಿ, ಅದನ್ನ ಮೆಡಿಕಲ್ ಸ್ಟೋರ್ ಅಲ್ಲಿ ಕೊಡ್ತೇವಿ. ಅವ್ರು ಏನ್ ಮಾತ್ರೆಗಳನ್ನ ಕೊಡ್ತಾರೋ ಆ ಮಾತ್ರೆಗಳನ್ನ ನಾವು ಸಂದೇಹ ಪಟ್ಟೇನಾದ್ರೂ ಹಾಕೊಳ್ಳುವಂತ ಇತಿಹಾಸಗಳಿದೆಯಾ? ಈ ಡಾಕ್ಟರ್ ಚೆನ್ನಾಗಿ ಓದಿದಾರ, MBBS ಮಾಡಿದಾರ ಇಲ್ವಾ, ಅದಾದ್ಮೇಲೆ ಇನ್ನೊಂದು ಏನಾದ್ರು ಕೋರ್ಸ್ ಮಾಡಿದಾರ, ಅಥವಾ ಎಲ್ಲಾ ಮೆಡಿಸಿನ್ ಈ ಡಾಕ್ಟರ್ ಗೊತ್ತಾ ಇಲ್ವಾ ಕರೆಕ್ಟ್ ಆಗಿ, ಯಾವ್ದಾವ್ದೋ ಮೆಡಿಸಿನ್ ತಪ್ಪಾಗಿ ಕೊಟ್ಬಿಟ್ಟಿದಾರ ಅಂತ ಯಾವ್ದಾದ್ರು ಡೌಟ್ ಪಡ್ತೀವ? ಪಡೋದಿಲ್ಲ ಅಲ್ವಾ? ಒಂದ್ಸರಿ ಫ್ಯಾಮಿಲಿ ಡಾಕ್ಟರ್ ಅಂತ ಹೇಳಿ ಫಿಕ್ಸ್ ಆದ್ಮೇಲೆ ಮುಗೀತು. ಅವ್ರು ಹೇಳಿರುವಂತಹ ಮಾತ್ರೆಗಳನ್ನ ಚಾಚೂ ತಪ್ಪದೆ ಹಾಕೊಳ್ಳುವಂತಹದ್ದೇ. ಆ ಮಾತ್ರೆ ಚೀಟಿಲಿ ನಮ್ಗೆ ಏನ್ ಅರ್ಥ ಆಗಿಲ್ಲ ಅಂತ ಹೇಳಿದ್ರು, ಆ 100 ಅಥವಾ 101 ಅಂತ ಏನೋ ಹಾಕಿರ್ತಾರಲ್ವಾ, ಅದನ್ನ ನೋಡ್ಕೊಂಡು ಬೆಳಿಗ್ಗೆ ಒಂದ್ ತಗೋಬೇಕು, ರಾತ್ರಿ ಒಂದ್ ತಗೋಬೇಕು ಅಂತ ಅನ್ಕೊಂಡು ತಗೊಳ್ತಾ ಇರದೆ. ಅದರಿಂದ ಕಾನ್ಸಿಕ್ವೆನ್ಸಸ್ ಏನು, ಈ ಮಾತ್ರೆ ಏನಕ್ಕೋಸ್ಕರ ಬರ್ದಿದ್ದಾರೆ ಕೇಳ್ತೀವ? ಯಾಕೆ? ಅದು ಡಾಕ್ಟರ್ ಮೇಲೆ ಇರುವಂತಹ ನಂಬಿಕೆ. ನಮ್ಮ ಫ್ಯಾಮಿಲಿ ಡಾಕ್ಟ್ರು ನಮ್ಗೆ ಯಾವತ್ತು ದ್ರೋಹ ಬಗ್ಗೋದಿಲ್ಲ. ನಮ್ಗೆ ಯೋಚನೆ ಮಾಡಿ ಒಳ್ಳೆ ಮೆಡಿಸನ್ ಕೊಟ್ಟಿರ್ತಾರೆ. ಅದು ನಮಗ್ ಡಾಕ್ಟರ್ ಮೇಲೆ ಇರುವಂತಹ ನಂಬಿಕೆ. ಹೌದಾ? ಅಷ್ಟೊಂದು ನಂಬಿಕೆ ಇದೆಯಾ? ಡಾಕ್ಟರ್ ಯಾರು? ಮನುಷ್ಯರು. ಅವ್ರ ಮೇಲೆ ಅಷ್ಟೊಂದು ನಂಬಿಕೆ ಇದೆಯಾ? ಇದೆ. ಇನ್ನು ಯಾರ್ಯಾರು ನಂಬಿದೀವಿ ಮನುಷ್ಯರಲ್ಲಿ? ಇನ್ನು ಯಾರ್ಯಾರನ್ನ ನಂಬಿದೀವಿ? ಬ್ಯಾಂಕ್. ಹೌದಾ? ಎಕ್ಸ್ಟ್ರಾ ಹಣ ಇದ್ರೆ ಎಲ್ಲಿ ತಗೊಂಡೋಗಿರ್ತೀವಿ? ಎಕ್ಸ್ಟ್ರಾ ಹಣ ಇದ್ರೆ ಮನೆಯಲ್ಲಿ ಎಲ್ಲಿ ತಗೊಂಡೋಗಿರ್ತೀವಿ? ಬ್ಯಾಂಕಲ್ಲೇ ಅಲ್ವಾ? ನೀವು ಬ್ಯಾಂಕ್ ಅಲ್ಲಿ ಇರುವಂತ ಎಕ್ಸ್ಟ್ರಾ ಹಣವನ್ನೆಲ್ಲ ಡೆಪಾಸಿಟ್ ಮಾಡಿ, ಲಕ್ಷಗಳಲ್ಲಿ ಡೆಪಾಸಿಟ್ ಮಾಡಿರ್ತಾರೆ, ಕೆಲವರು ಕೋಟಿಗಳಲ್ಲಿ ಡೆಪಾಸಿಟ್ ಮಾಡಿರ್ತಾರೆ. ಡೆಪಾಸಿಟ್ ಮಾಡಿ, ಉದಾಹರಣೆಗೆ SBI ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿದ್ದಾರೆ ಅಂತ ಅನ್ಕೊಳ್ಳಿ, ಒಂದ್ 2-3 ಕೋಟಿ ರೂಪಾಯಿ.
ಯಾವತ್ತಾದ್ರೂ ಸಂದೇಹ ಪಟ್ಟಿದಾರ? ಒಂದ್ ವೇಳೆ SBI ನನ್ ದುಡ್ಡನ್ನೆಲ್ಲ ತಗೊಂಡು ಓಡೋಗ್ಬಿಟ್ರೆ ಹೆಂಗೆ ಕತೆ ಅಂತ ಯಾವತ್ತಾದ್ರೂ ಸಂದೇಹ ಪಟ್ಟಿದಾರ? ಪಡೋದಿಲ್ಲ ಅಲ್ವಾ? ಹ್ಮ್. ನಿಮಗೆ ಯಾವತ್ತಾದ್ರೂ ಸಂದೇಹ ಬಂದಿತ್ತಾ? ನಿಮ್ ಸ್ಯಾಲರಿಗಳು ಅದು ಇದೆಲ್ಲ ಬ್ಯಾಂಕ್‌ಗೆ ಬರ್ಬೇಕಾದ್ರೆ, ಈ ಬ್ಯಾಂಕ್ ಅವ್ರು ಯಾವತ್ತಾದ್ರೂ ನನ್ನ ಹಣವನ್ನ ತಗೊಂಡು ಓಡೋಗ್ಬಿಟ್ರೆ ಹೆಂಗೆ ಅನ್ನುವಂತ ಸಂದೇಹ ಬಂದಿತ್ತಾ? ಬಂದಿರ್ಲಿಕ್ ಚಾನ್ಸೇ ಇಲ್ಲ. ದೊಡ್ಡ ಬ್ಯಾಂಕ್ ಬ್ರದರ್. ದೊಡ್ಡ ಬ್ಯಾಂಕು. ಅವ್ರ ಹತ್ರ ಇನ್ನೂ ಸಾಕಷ್ಟು ಆಸ್ತಿ ಇದೆ. ನಮ್ಮ ಹಣ ಒಂದ್ ವೇಳೆ ಯಾರಾದ್ ಕಳ್ಳತನ ಆದ್ರೂ ಸಹ, ಅದನ್ನ ಮತ್ತೆ ಹಿಂದಿರುಗಿ ಕೊಡ್ಲಿಕ್ಕೆ ಅವ್ರಿಗೆ ಸಾಕಷ್ಟು ಶಕ್ತಿ ಇದೆ. ಸಾಕಷ್ಟು ಆಸ್ತಿ ಇದೆ. ಹೌದಾ? ಇದಲ್ವಾ ನಮಗ್ ಬ್ಯಾಂಕ್ ಮೇಲಿರುವಂತಹ ನಂಬಿಕೆ? ಬ್ಯಾಂಕ್ ಅಂದ್ರೆ ಯಾರು? ಮನುಷ್ಯರ? ಹೌದಾ ಅಲ್ವಾ? ಬ್ಯಾಂಕ್ ಅಂದ್ರೆ ಒಂದು ಗುಂಪು, ಒಂದಷ್ಟು ಜನ ಮನುಷ್ಯರನ್ನ ಸೇರಿ ಬ್ಯಾಂಕ್ ಅಂತ ಹೇಳಿ ಕರಿತೀವಿ ಆ ವ್ಯವಸ್ಥೆಯನ್ನ. ನಿಜಾನಾ? ಹ್ಮ್. ಬ್ಯಾಂಕ್ ಮೇಲೂ ಅಷ್ಟೊಂದು ನಂಬಿಕೆ ಇಟ್ಟಿದೀವಾ? ಹೌದು. ಪ್ರಪ್ರಥಮವಾಗಿ ಡಾಕ್ಟರ್ ಮೇಲೆ ನಂಬಿಕೆ ಇಟ್ವಿ. ತುಂಬಾ ನಂಬಿಕೆ ಇಟ್ಟಿದೀವಿ. ಅವ್ರು ಏನ್ ಮೆಡಿಸಿನ್ ಕೊಟ್ರು ಕೇಳದೆ, ಕ್ವೆಶ್ಚನ್ ಮಾಡದೆ, ಪ್ರಶ್ನಿಸದೆ ತಗೊಳ್ತೇವಿ. ಅದು ಡಾಕ್ಟರ್ ಮೇಲೆ ಇಟ್ಟಿರುವಂತ ನಂಬಿಕೆ. ಬ್ಯಾಂಕ್ ಮೇಲೂ ನಂಬಿಕೆ ಇಟ್ಟಿದ್ದೇವೆ. ಓಕೆ. ಇನ್ನು ಅದನ್ನ ಹೊರತುಪಡಿಸಿ ನಮ್ಮ ದೈನಂದಿನ ಜೀವನಕ್ಕೆ ಬಂದ್ರೆ, ನೀವು ಕೆಲಸ ಮಾಡುವಂತಹ ಜಾಗಗಳಲ್ಲಿ, ಯಾರ ಮೇಲೆ ನಂಬಿಕೆ ನಿಮಗೆ? ನಿಮ್ಮ ಉದ್ಯೋಗ ಕೊಟ್ಟಿರುವಂತಹ ದಣಿಯ ಮೇಲೆ ನಿಮ್ಗೆ ನಂಬಿಕೆ ಇದೆ. ನಿಜನಾ ಇಲ್ವಾ? ಬ್ರದರ್ ನಾನು ಅವ್ರನ್ನ ನಂಬೋದೇ ಇಲ್ಲ ಅಂತ ಅನ್ಬೇಡಿ. ನಿಮಗ್ ನಂಬಿಕೆ ಇದೆ. ನೀವ್ ಅವ್ರ ಮೇಲೆ ನಿಮಗ್ ನಂಬಿಕೆ ಇರೋದಕ್ಕೆ, ಅವರನ್ನ ನೀವ್ ನಂಬೋದಕ್ಕೆ ಅಲ್ಲಿ 1 ತಿಂಗಳು ಕೆಲಸ ಮಾಡ್ತಿದ್ದೀರಾ. ನಿಜನಾ? ನೀವು 1ನೇ ತಾರೀಕಿಂದ 30ನೇ ತಾರೀಕುವರೆಗೂ ಕೆಲಸ ಮಾಡಿದ್ರೆ, 1 ತಿಂಗಳು ಕೆಲಸ ಮಾಡಿದ್ರೆ, ಆ ಸಂಬಳವನ್ನ ಅವ್ರು ನೆಕ್ಸ್ಟ್ ತಿಂಗಳು ಕೊಡ್ತಾರೆ. ನಿಜನಾ? 1ರಿಂದ 30 ಕೆಲಸ ಮಾಡಿದ್ರೆ ನೀವು, ಅವ್ರು 30ನೇ ತಾರೀಕು ನೀವು ಕೆಲಸ ಮಾಡಿ 1 ತಿಂಗಳು ಪೂರ್ತಿ ಕೆಲಸ ಮಾಡಿ ಮುಗಿಸಿದ್ಮೇಲೆ ಆ ತಿಂಗಳಿಗೆ ಸಂಬಳ ಕೊಡ್ತಾರೆ. ಹೌದಾ? 1ರಿಂದ 30 ಕೆಲಸ ಮಾಡಿದ್ರೆ 30ನೇ ತಾರೀಕೋ 1ನೇ ತಾರೀಕೋ ಸ್ಯಾಲರಿ ಕೊಡ್ತಾರೆ. ಕೆಲಸ ಈಗಾಗ್ಲೇ ಮಾಡಿರೋ ಕೆಲ್ಸಕ್ಕೆ ಮುಂದೆ ಸ್ಯಾಲರಿ ಕೊಡ್ತಾರೆ. ಕೆಲಸ ಮಾಡಿದ ನಂತರ ಸ್ಯಾಲರಿ ಕೊಡ್ತಾರೆ. ಯಾವತ್ತಾದ್ರೂ ಡೌಟ್ ಬಂದಿತ್ತಾ? ಹ್ಮ್. 15ನೇ ತಾರೀಕು ಆದ್ಮೇಲೆ, ಅಲ್ಲ ನಾನು 15 ದಿನ ಕೆಲಸ ಮಾಡಿದ್ದೀನಿ ಈಗಾಗ್ಲೇ. ಈ ವ್ಯಕ್ತಿ ನನ್ ಸಂಬಳವನ್ನ ಎತ್ಕೊಂಡು ಓಡೋಗ್ಬಿಟ್ರೆ ಹೆಂಗೆ ಅಂತ ಹೇಳಿ ನಿಮ್ ಫ್ಯಾಕ್ಟರಿ ಓನರ್ ಮೇಲೆ ಡೌಟ್ ಬಂದಿತ್ತಾ? ಬಂದಿರೋದಿಲ್ಲ ಅಲ್ವಾ? ನಿಮಗೆ ಇರುವಂತಹದ್ದು ಒಂದೇ ತಲೆಯಲ್ಲಿ. 1ನೇ ತಾರೀಕು ಸ್ಯಾಲರಿ ಬರುತ್ತೆ ಅಥವಾ 30ನೇ ತಾರೀಕು ನಾನು ಈಗಾಗ್ಲೇ ಮಾಡಿರೋ ಕೆಲಸದ ನಿಮಿತ್ತ ಸ್ಯಾಲರಿ ಬರುತ್ತೆ. ಅಷ್ಟೊಂದು ನಂಬ್ತಿದೀವ ಫ್ಯಾಕ್ಟರಿ ಓನರನ್ನ? ನೀವು ಉದ್ಯೋಗ ಕೊಟ್ಟಿರುವಂತ ಎಂಪ್ಲಾಯರ್ ಅನ್ನ ಅಷ್ಟೊಂದು ನಂಬ್ತಿದೀವ? ಹೌದು. ಇನ್ನ ಇದನ್ನೆಲ್ಲ ಹೊರತುಪಡಿಸಿ, ಇನ್ನು ಕುಟುಂಬ ವ್ಯವಸ್ಥೆಯ ವಿಚಾರಕ್ಕೆ ಬಂದ್ರೆ, ಇನ್ನು ಯಾರ್ಯಾರನ್ನ ನಂಬ್ತಿದೀವಿ? ಹ್ಮ್. ಇನ್ನು ಯಾರ್ಯಾರನ್ನ ನಂಬ್ತಿದೀವಿ? ಕುಟುಂಬ ವ್ಯವಸ್ಥೆ ಹತ್ರ ಬಂದ್ರೆ, ಅಮ್ಮನ್ನ ನಂಬ್ತೀವ? ತಾಯಿಯನ್ನ ನಂಬ್ತೀವ? ಅಮ್ಮಳನ್ನ ನಂಬ್ತೀವ? ನಂಬ್ತೀವಿ. ಯಾವತ್ತಾದ್ರೂ ತಾಯಿ ಅಡ್ಗೆ ಮಾಡಿಟ್ಟಾಗ, ತಾಯಿ ಒಂದ್ ವೇಳೆ ಏನಾದ್ರು ವಿಷ ಹಾಕಿರ್ಬೋದು ಅಂತ ಟೆಸ್ಟ್ ಮಾಡಿದ್ದೀರಾ ಬಂದು? ಡೈನಿಂಗ್ ಟೇಬಲ್ ಮೇಲೆ ಇರುವಂತ ಆಹಾರವನ್ನ ಓಪನ್ ಮಾಡಿ, ಯಾವತ್ತಾದ್ರೂ ತಾಯಿ ಒಂದ್ ವೇಳೆ ವಿಷ ಹಾಕಿಟ್ಟಿದ್ದಾಳ, ನನ್ಗೆ ಅಡ್ಗೆ ಮಾಡಿ ಇಟ್ಟಿದ್ದಾಳ ಅಲ್ವಾ? ಓಕೆ, ಈಗ ಅಮ್ಮ ಏನಾದ್ರು ವಿಷ ಹಾಕಿಟ್ಟಿದಾರಾ ಇದಕ್ಕೆ ಅಂತ ಹೇಳಿ ಯಾವತ್ತಾದ್ರೂ ಟೆಸ್ಟ್ ಮಾಡಿದ್ದೀರಾ? ಚಾನ್ಸೇ ಇಲ್ಲ ಅಲ್ವಾ? ಅಮ್ಮ ಮಾಡಿ ಇಟ್ಟಿದ್ದಾರೆ ಅಂತ ಹೇಳಿದ ತಕ್ಷಣ ಹಾಕೊಂಡು ತಿಂತಾ ಇರುವಂತಹದ್ದೇ, ಶುರು ಮಾಡುವಂತಹದ್ದೇ. ಹಿಂದೆ ಮುಂದೆ ಏನು ನೋಡುವುದಿಲ್ಲ ಅಲ್ವಾ? ಓಕೆ. ಹಾಗಾದ್ರೆ ಯಾರ ಮೇಲೆ ಇನ್ನೂ ಜಾಸ್ತಿ ಹೆಚ್ಚಾಗಿ ನಂಬಿಕೆ ಇಟ್ಟಿದ್ವಿ? ಡಾಕ್ಟರ್ ನಂಬಿದ್ವಿ, ಬ್ಯಾಂಕ್ ನಂಬಿದ್ವಿ, ನೀವು ಕೆಲಸಕ್ಕೆ ಹೋಗುವಂತಹ ಜಾಗವನ್ನ ನಂಬಿದೀರಾ? ಓಕೆ, ನೆಕ್ಸ್ಟ್. ಅದನ್ನೆಲ್ಲ ಹೊರತುಪಡಿಸಿ ಇನ್ನೂ ಯಾರನ್ನ ನಂಬಿದ್ವಿ? ಇನ್ನೂ ಹೆಚ್ಚಾಗಿ ತಾಯಿಯನ್ನ ನಂಬಿದ್ವಾ? ಹೌದು. ನನ್ನ ತಾಯಿ ನನಗೆ ಆರೋಗ್ಯಕರವಾಗಿರುವಂತಹ ಪದಾರ್ಥವನ್ನೇ ಕೊಡ್ತಾರೆ ಬಿಟ್ರೆ, ಹಾನಿ ಮಾಡುವಂತಹ ಪದಾರ್ಥವನ್ನ ಕೊಡೋದಿಲ್ಲ. ಇದು ನಮಗೆ ನಾವು ತಾಯಿ ಮೇಲಿಟ್ಟಿರುವಂತಹ ನಂಬಿಕೆ. ನಿಜಾನಾ? ಓಕೆ. ಈಗ ಇನ್ನೂ ಯಾರನ್ನ ನಂಬಿದೀವಿ? ತಂದೆ ನಂಬಿದೀವ? ತಂದೆ. ಅಪ್ಪ ನಂಬಿದೀವ? ಎಷ್ಟ್ ನಂಬಿದೀವಿ ಅಪ್ಪನ? ತಂದೆಯನ್ನ ಎಷ್ಟ್ ನಂಬಿದೀವಿ? ತಾಯಿಯನ್ನ ಎಷ್ಟ್ ನಂಬಿದೀವೋ ಅಷ್ಟೇ ತಂದೆಯನ್ನು ನಂಬಿದೀವಿ. ನಿಜಾನಾ ಇಲ್ವಾ? ಒಂದು ಉದಾಹರಣೆಯನ್ನ ಸಾಕಷ್ಟು ದಿನಗಳ ಹಿಂದೆ ಮಾತಾಡ್ಕೊಂಡಿದ್ವಿ. ನಮಗ್ ನೆನಪಿದ್ಯಾ? ಒಬ್ಬ ಹುಡುಗ ಬಾವಿಯಲ್ಲಿ ಬಿದ್ದಿರ್ತಾನೆ. ಆ ಬಾವಿಯಲ್ಲಿ ಬಿದ್ದಿರುವಂತ ಹುಡುಗನಿಗೆ ಸಾಕಷ್ಟು ಜನ ಹಗ್ಗವನ್ನ ಕೊಟ್ಟು, ಮೇಲ್ ಬಾ ಹಗ್ಗವನ್ನ ಹಿಡ್ಕೊ, ನಾವ್ ಎಳಿತೀವಿ. ಊರ್ ಜನ ಎಲ್ಲ ಓಡ್ ಬಂದು ಹಗ್ಗವನ್ನ ಡ್ರಾಪ್ ಮಾಡಿ ಬಾವಿಗೆ, ಈ ಹಗ್ಗವನ್ನ ನೀನ್ ಇಟ್ಕೋ, ನಾವ್ ಊರ್ ಜನ ಎಲ್ಲ ಸೇರಿ ನಿನ್ನನ್ನ ಎಳಿತೀವಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಈ ವ್ಯಕ್ತಿ ಏನ್ ಮಾಡಲ್ಲ, ಈ ಬಾವಿ ಒಳಗಡೆ ಇರುವಂತ ಹುಡುಗ ಏನ್ ಮಾಡಲ್ಲ, ಆ ಹಗ್ಗವನ್ನ ಹಿಡ್ಕೊಳ್ಳೋದೇ ಇಲ್ಲ. ನಮ್ ಡ್ಯಾಡಿ ಬರ್ಬೇಕು, ನಮ್ ತಂದೆ ಬಂದ್ರೆ ಮಾತ್ರ ನಾನು ಹಗ್ಗ ಹಿಡ್ಕೊಳ್ಳುವಂತಹದ್ದು ಅಂತ ಹೇಳಿ ಹೇಳ್ತಿರ್ತಾನೆ. ಇವಾಗ ಊರ್ ಜನ ಎಲ್ಲ ಡ್ಯಾಡಿಗೋಸ್ಕರ ವೆಯ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಈ ಹುಡುಗ ಹೆಂಗು ನಾವ್ ಹೇಳಿದ್ರೆ ಹಗ್ಗವನ್ನ ಹಿಡ್ಕೊಳ್ಳೋದಿಲ್ಲ, ನಮ್ಮನ್ನ ನಂಬೋದಿಲ್ಲ, ಇವ್ರ ಡ್ಯಾಡಿ ಬರ್ತಾರೆ, ಇವ್ರ ಡ್ಯಾಡಿ ದೊಡ್ಡ ಪೈಲ್ವಾನ್ ಇರ್ಬೋದು ಅಂತ ಹೇಳಿ ಕಾಯ್ತಿರ್ತಾರೆ. ಅಷ್ಟ್ರಲ್ಲಿ ಅವ್ರ ತಂದೆ ಬರ್ತಾರೆ. ಹಿಂಗಿರ್ತಾರೆ ನೋಡ್ಲಿಕ್ಕೆ. ವಯಸ್ಸಾಗೋಗಿ ದೇಹದಲ್ಲಿ ಶಕ್ತಿನೇ ಇಲ್ಲದೆ ಇಷ್ಟು ಶೇಕ್ ಹಾಕೊಂಡ್ ಗಡಗಡ ಅಂತ ಹೇಳಿ ನಡ್ಕೊಂಡ್ ಬರ್ತಾ ಇರ್ತಾರೆ. ಇವ್ರ ರಾಜ ನಿಮ್ಮ ಡ್ಯಾಡಿ ಅಂತ ಹೇಳಿ ಊರ್ ಜನ ಎಲ್ಲ ಅಂತ ಅನ್ಕೊಂಡು
ಸರಿ ಆಯ್ತು, ಇವ್ರ ಡ್ಯಾಡಿ ಬರ್ಬೇಕು ಅಂದಲ್ವಾ, ಇವಾಗೆಲ್ಲ ಸೇರ್ಸಿ ಅವ್ರ ತಂದೆ ಮತ್ತೆ ಊರ್ ಜನ ಎಲ್ಲ ಸೇರ್ಸಿ ಎಳಿತಾರೆ. ಈ ಟೈಮಲ್ಲಿ ಅವ್ರ ತಂದೆ ಬಂದ ನಂತರ ಹುಡುಗ ಹಗ್ಗ ಹಿಡ್ಕೋತಾನೆ. ಇಷ್ಟೊತ್ತು ಊರ್ ಜನ ಎಲ್ಲ ಹೇಳಿದ್ರು ಸಹ, ನಾವ್ ಹಗ್ಗ ಹಿಡ್ಕೋತೀವಿ ಎಳಿತೀವಿ ಅಂತ ಹೇಳಿದ್ರು ಸಹ ಹಿಡ್ಕೊಳ್ದೆ ಇರುವಂತಹ ಹುಡುಗ ಯಾರ್ ಬಂದಾಗ ಹಿಡ್ಕೊಂಡ ಹಗ್ಗವನ್ನ? ಹ್ಮ್ ತಂದೆ ಬಂದಾಗ. ಯಾಕೆ? ಯಾಕೆ? ಹ್ಮ್ ಒಂದ್ ವೇಳೆ ಈ ಊರ್ ಜನ ಎಲ್ಲ ಹಿಡ್ಕೊಂಡು ಎಳಿತಿದ್ದಾರೆ ಸರಿ ಹಗ್ಗವನ್ನ, ಬಿಟ್ಬಿಟ್ಟು ಓಡೋದ್ರೆ, ಮಧ್ಯದಲ್ಲಿ ಬಿಟ್ಟು ಓಡೋದ್ರೆ, ಹ್ಮ್ ಒಂದ್ ಹುಲಿನೋ ಚಿರತೆನೋ ಬಂತು ಅಂತ ಅನ್ಕೊಳ್ಳಿ, ಕಾಡಿಂದ ತಪ್ಪಿಸ್ಕೊಂಡು ಊರಿಗೆ, ಏನ್ ಮಾಡ್ತಾರೆ ಊರ್ ಜನ ಎಲ್ಲ? ಬಿಟ್ಟು ಹೋಗ್ತಾರೆ. ಅಷ್ಟೇ ಅಲ್ವಾ? ಅಷ್ಟೇ ಅಲ್ವಾ? ಎಷ್ಟು ಜನ ಇದ್ರು ಬಿಟ್ಟು ಹೋಗ್ತಾರೆ. ಹೌದು. ತಂದೆ ಆದ್ರೆ ಏನ್ ಮಾಡೋದಿಲ್ಲ, ಡ್ಯಾಡಿ ಆದ್ರೆ ಏನ್ ಮಾಡೋದಿಲ್ಲ, ಪ್ರಾಣ ಹೋದ್ರು ಸಹ ಹಗ್ಗವನ್ನ ಬಿಡದೆ ಇರ್ಲಿ ಪ್ರಯತ್ನ ಪಡ್ತಾರೆ. ನಿಜಾನ? ಹೌದು. ಅದಕ್ಕೆ ತಂದೆ ಮೇಲೆ ಹುಡುಗ ನನ್ನ ತಂದೆ ಬಂದ್ರೆ ಮಾತ್ರ ನಾನು ಹಗ್ಗವನ್ನ ಹಿಡ್ಕೊಳ್ಳುವಂತಹದ್ದು. ನಿಜಾನ? ಆದ್ರೆ ತಂದೆಯನ್ನ ಅಷ್ಟೊಂದು ನಂಬಿದೀವ? ಹೌದು. ಮನುಷ್ಯರು ತಾಯಿಯನ್ನ ಎಷ್ಟು ನಂಬಿದ್ದಾರೆ ಅಂತ ಹೇಳಿ ನೀವ್ ನೋಡಿದ್ರಿ. ತಂದೆಯನ್ನ ಎಷ್ಟು ನಂಬಿದ್ದಾರೆ ಅಂತ ಹೇಳಿ ನೀವ್ ನೋಡಿದ್ರಿ. ಈಗ ವೈದ್ಯರನ್ನ ನಂಬಿದ್ವಿ, ಬಿಸ್ನೆಸ್ ಗಳನ್ನ ನಂಬಿದ್ವಿ, ಆದ್ರೆ ನೀವು ಉದ್ಯೋಗಕ್ಕೆ ಹೋಗುವಂತಹ ಜಾಗದಲ್ಲಿ ಬ್ಯಾಂಕ್ ಅನ್ನ ನಂಬಿದ್ವಿ, ತಾಯಿಯನ್ನ, ತಂದೆಯನ್ನ, ಎಲ್ಲರನ್ನ ನಂಬಿದ್ದೇವೆ. ಈಗ ಪ್ರಶ್ನೆ, ದೇವರನ್ನ ಎಷ್ಟು ನಂಬಿದೀವಿ? ಇವಾಗ ಗೊತ್ತಾಯ್ತಲ್ವಾ ಯಾರ್ಯಾರ ಮೇಲೆ ಎಷ್ಟೆಷ್ಟು ನಂಬಿಕೆ ಇಟ್ಟಿದೀವಿ ಅಂತ. ನಾವು ಆಗಾಗ ಹೇಳ್ತಿರ್ತೀವಲ್ವಾ, ಬ್ರದರ್ ನನ್ ಮನುಷ್ಯರನ್ನ ನಂಬೋದಿಲ್ಲ ಬ್ರದರ್ ಅಂತ ಹೇಳ್ತಿರ್ತೀವಲ್ವಾ, ನಾನ್ ಸುಳ್ಳು ಮಾತು. ಯಾಕಂದ್ರೆ ನಮ್ ಜೀವನ ಪೂರ್ತಿ ನಾವು ಮನುಷ್ಯರನ್ನ ನಂಬ್ಕೊಂಡೇ ಮುಂದೆ ಹೋಗ್ತಿರುವಂತದ್ದು. ಓಕೆ, ಇದು ಮನುಷ್ಯರ ಮೇಲೆ ಇಟ್ಟಿರುವಂತಹ ನಂಬಿಕೆ. ಈಗ ದೇವರನ್ನ ಎಷ್ಟು ನಂಬಿದೀವಿ? ಹ್ಮ್ ಇದೆಲ್ಲದಕ್ಕಿಂತ ಜಾಸ್ತಿ ನಂಬಿದೀವ? ಆದ್ರೆ ಅಥವಾ ಇದರಲ್ಲಿ ಸಾಸಿವೆ ಕಾಳಷ್ಟಾದ್ರೂ ದೇವರ ಮೇಲೆ ನಂಬಿಕೆ ಇದೆಯಾ? ಹ್ಮ್ ಈಗ ನಾವ್ ನೋಡಿದಂತ ಇಷ್ಟು ನಂಬಿಕೆಗಳಿಗಿಂತ ಜಾಸ್ತಿ ನಂಬಿದೀವ ದೇವರನ್ನ? ಹ್ಮ್ ಅಥವಾ ಈ ಇಷ್ಟು ನಂಬಿಕೆಗಳಲ್ಲಿ ಸಾಸಿವೆ ಕಾಳಷ್ಟು ನಂಬಿಕೆನೂ ದೇವರ ಮೇಲೆ ಇಲ್ವಾ? ಕತೆ ಏನು? ಹ್ಮ್ ಕೀರ್ತನೆಗಳು ಕೀರ್ತನೆಗಳು ಸತ್ಯವೇದ ಏನ್ ಹೇಳುತ್ತೆ ಇಷ್ಟಕ್ಕೂ? ದೇವರನ್ನು ಎಷ್ಟು ನಂಬಬೇಕು, ಯಾರ್ಯಾರನ್ನ ನಂಬಬೇಕು ಜೀವನದಲ್ಲಿ ಅಂತ ಹೇಳುತ್ತೆ ಕೀರ್ತನೆಗಳು. 118ನೇ ಅಧ್ಯಾಯ, ಕೀರ್ತನೆಗಳು 118ನೇ ಅಧ್ಯಾಯ 8ನೇ ವಚನ. ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸಿಕೊಳ್ಳುವುದು ಒಳ್ಳೆಯದು. ಹೌದಾ? ಏನ್ ಹೇಳ್ತಿದೆ ಸತ್ಯವೇದ? ನಾವ್ ಯಾರ್ಯಾರ ಮೇಲೂ ನಂಬಿಕೆ ಇಟ್ವಲ್ವಾ ಪ್ರಿಯರೇ? ಮನುಷ್ಯರ ಮೇಲೆ, ಎಲ್ಲರ ಮೇಲೂ ನಂಬಿಕೆ ಇಟ್ವಲ್ವಾ? ಅದಕ್ಕಿಂತ ಉತ್ತಮವಾಗಿರುವಂತಹ ನಂಬಿಕೆ ಯಾರ ಮೇಲೆ ಇರ್ಬೇಕಂತೆ ನಮಗೆ? ದೇವ್ರ ಮೇಲೆ. ನೀವು ಓದಂತಹ ವಚನ ಅದೇ ಹೇಳ್ತದೆ. ನಿಜಾನ? 118:8 ಮನುಷ್ಯರಲ್ಲಿ ಭರವಸೆ ಬಿಡುವುದಕ್ಕಿಂತ, ಮನುಷ್ಯರ ಮೇಲೆ ಭರವಸೆ ಬಿಡುವುದಕ್ಕಿಂತ. ಈ ಮನುಷ್ಯರು ಅನ್ನುವಂತ ಕ್ಯಾಟಗರಿಯಲ್ಲಿ ಯಾರ್ಯಾರಿದ್ದಾರೆ? ನಾವ್ ಇವಾಗ ತಾನೇ ಮಾತಾಡ್ಕೊಂಡ್ವಲ್ವಾ, ಅಷ್ಟು ಜನ ಇದ್ದಾರೆ. ಡಾಕ್ಟ್ರು, ಬ್ಯಾಂಕು, ತಾಯಿ, ತಂದೆ, ಇವ್ರನ್ನೆಲ್ಲ ನಂಬಾರ್ದು ಅನ್ನುವಂತಹದ್ದೆಲ್ಲ ನನ್ನ ಉದ್ದೇಶ ಈ ಸಂದೇಶದಲ್ಲಿ. ಇವ್ರ ಮೇಲೆ ಇಟ್ಟಿರುವಂತಹ ಎಲ್ಲ ನಂಬಿಕೆಗಳಿಗಿಂತ ಇವ್ರ ಮೇಲೆ ಇಟ್ಟಿರುವಂತಹ ಕಾಳಜಿ ಏನಿದೆ, ಇವ್ರು ನಮಗ್ ಒಳ್ಳೇದೇ ಮಾಡ್ತಾರೆ, ಕೆಟ್ಟದ್ ಮಾಡೋದಿಲ್ಲ ಅನ್ನುವಂತಹ ಅಭಿಪ್ರಾಯ ಏನಿದೆ ನಮ್ಮ ಮನಸ್ಸಿನಲ್ಲಿ, ಅದು ನಾವ್ ದೇವರ ಮೇಲೆ ಇಟ್ಟಿರುವಂತಹ ನಂಬಿಕೆಗೆ ಹೋಲಿಕೆ ಮಾಡಿದ್ರೆ ಚಿಕ್ಕದ್ದಾಗಿರ್ಬೇಕು. ನಮ್ಗೆ ಅರ್ಥ ಆಯ್ತಾ? ನಾವ್ ಮನುಷ್ಯರ ಮೇಲೆ ಇಟ್ಟಿರುವಂತಹ ವಿಶ್ವಾಸ, ನಾವ್ ದೇವರ ಮೇಲೆ ಇಟ್ಟಿರುವಂತಹ ವಿಶ್ವಾಸಕ್ಕೆ, ನಂಬಿಕೆಗೆ ಹೋಲಿಸಿ ನೋಡಿದಾಗ ಮನುಷ್ಯರ ಮೇಲೆ ಇಟ್ಟಿರುವಂತಹ ವಿಶ್ವಾಸ ಚಿಕ್ಕದಾಗಿ ಕಾಣ್ಬೇಕು. ಯಾವ್ದು ದೊಡ್ಡದಾಗಿ ಕಾಣ್ಬೇಕು? ಯಾವ್ದು ಉತ್ತಮವಾಗಿ ಕಾಣ್ಬೇಕು? ಒಂದ್ ವೇಳೆ ಅದ್ 99% ಇದ್ರೆ ಇದು 1% ಇರ್ಬೇಕಷ್ಟೇ. ಅದು 99.9% ಇದ್ರೆ ಇದು 0.1% ಇರ್ಬೇಕಷ್ಟೇ. ಆದ್ರೆ ನಮ್ ಜೀವನದಲ್ಲಿ ಉಲ್ಟಾ ಆಗೋಗಿದ್ಯಲ್ವಾ ಅದು. ಫುಲ್ ಅಪ್ಸೈಡ್ ಡೌನ್ ಆಗಿ ಹೋಗಿದ್ಯಲ್ವಾ? ಎಲ್ಲದೆ 99% ನಾವು ಮನುಷ್ಯರನ್ನೆಲ್ವಾ ನಂಬುವಂತಹದ್ದು. ಬ್ರದರ್ ನಾನ್ ದೇವ್ರನ್ನು ನಂಬ್ತೀನಿ ಬ್ರದರ್, ಹಂಗೇನಲ್ಲ, ನಾವು ಮನುಷ್ಯರನ್ನು ನಂಬ್ತೇವಿ, ದೇವ್ರನ್ನು ನಂಬ್ತೇವಿ ಅನ್ನುವಂತಹದ್ದೇ ಒಂದ್ ವೇಳೆ ಸತ್ಯ ಆಗಿದ್ರೆ, ಮುಂದೆ ನೋಡೋಣ ದೇವ್ರನ್ನ ಎಷ್ಟು ಚೆನ್ನಾಗಿ ನಂಬ್ತೇವಿ ಅಂತ ಇದೇ ಸಂದೇಶದಲ್ಲಿ ನಮಗೆ ಗೊತ್ತಾಗುತ್ತೆ. ಆಲೋಚನೆ ಮಾಡಿ ನೋಡಿದಾಗ ಗೊತ್ತಾಗೋಗುತ್ತೆ ಏನಂತ. ಮನುಷ್ಯರನ್ನ ನಂಬಿದ್ದೆ ಹೆಚ್ಚು ನನ್ನ ಜೀವನ ಪೂರ್ತಿ. ದೇವರ ಮೇಲೆ ಯಾವತ್ತೂ ಅಷ್ಟೊಂದು ಗಾಢವಾಗಿರುವಂತಹ, ದೃಢವಾಗಿರುವಂತಹ ಅನ್ಕ್ವೆಶ್ಚನಬಲ್ ಬಿಲೀಫ್ ಅನ್ನುವಂತಹದ್ದು ಇಲ್ವೇ ಇಲ್ಲ. ನಿಜನ? ಕ್ವೆಶ್ಚನ್ ಮಾಡದೆ ಅಕ್ಸೆಪ್ಟ್ ಮಾಡುವಂತಹದ್ದು. ದೇವರು ಏನ್ ಹೇಳಿದಾರೋ ಅದನ್ನ ಕ್ವೆಶ್ಚನ್ ಮಾಡದೆ ಅಕ್ಸೆಪ್ಟ್ ಮಾಡುವಂತಹದ್ದು, ಪ್ರಶ್ನಿಸದೆ ಒಪ್ಕೊಳ್ಳುವಂತಹದ್ದು ಇದೆಯಾ ನಮ್ಮ ಜೀವನಗಳಲ್ಲಿ? ಒಂದು ಕಾಲದಲ್ಲಿ ಅಬ್ರಹಾಮನ ದೇವರು ನೀತಿವಂತನು ಅಂತ ಹೇಳಿ ಕರೀತಾರೆ.
ಒಂದು ಕಾಲದಲ್ಲಿ ವಾಸ ಮಾಡ್ತಿದ್ರು ಅಬ್ರಹಾಮನು. ಇವತ್ತಿಗೂ ಸಹ ಅಬ್ರಹಾಮನು ನೀತಿವಂತನೇ ಅಂತ ಹೇಳಿ ನಾವೆಲ್ಲ ಫಿಕ್ಸ್ ಆಗಿದ್ದೀವಿ. ಏನಕ್ಕೋಸ್ಕರ? ದೇವ್ರ ಸತ್ಯವೇದದಲ್ಲಿ ಬರ್ಸಿರುವಂತಹ ಮಾತಿಗೋಸ್ಕರ. ಅಬ್ರಹಾಮನು ನೀತಿವಂತನು ಅಂತ ದೇವ್ರು ಏನಕ್ಕೋಸ್ಕರ ಕರೆದ್ರು? ತನ್ನ ನಂಬಿಕೆಯಿಂದ. ತನಗಿದ್ದಂತಹ ನಂಬಿಕೆ ಏನು ಅಂತ ನಿಮ್ಗೆ ಗೊತ್ತಲ್ವಾ ಪ್ರಿಯರೇ? ದೇವ್ರು ಕರೆದ್ಬಿಟ್ಟು ಇದು ಮಾಡ್ಬೇಕು ಅಬ್ರಹಾಮನೇ ಅಂತ ಹೇಳಿದ ತಕ್ಷಣ ನೆಕ್ಸ್ಟ್ ಒಂದು ಕ್ವೆಶ್ಚನ್ ಕೇಳಲ್ಪಡ್ತಿರ್ಲಿಲ್ಲ ದೇವರಿಗೆ ಅಬ್ರಹಾಮನ ಮೂಲಕ. ಅಬ್ರಹಾಮನು ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಿರ್ಲಿಲ್ಲ ದೇವ್ರ ಹತ್ರ. ಏನಾದ್ರು ಕೇಳ್ತಿದ್ರ? ಕರೆದಂತ ದೇವರು ನಡೆಸ್ಕೊಂಡು ಹೋಗ್ತಾರೆ. ದಾರಿ ಗೊತ್ತಿಲ್ಲ, ಊರು ಗೊತ್ತಿಲ್ಲ, ದೇಶ ಗೊತ್ತಿಲ್ಲ, ಅಲ್ಲಿ ಹೋಗಿ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ದೇವ್ರು ಒಂದ್ ಮಾತನ್ನ ಹೇಳಿದ್ರೆ, ಒಂದ್ ದೇಶದಿಂದ ಬಿಟ್ಟು ಇನ್ನೊಂದ್ ದೇಶಕ್ಕೆ ಬಾ ಅಂತ ಹೇಳಿದ್ರೆ ಓಕೆ, ಅಷ್ಟೇ, ಮುಗೀತು. ಹೇಳಿದಂತಹ ದೇವರು ಇನ್ಸ್ಟ್ರಕ್ಟ್ ಮಾಡದೆ ಕೈ ಬಿಡೋದಿಲ್ಲ. ಅದು ಅಬ್ರಹಾಮನಿಗೆ ದೇವರ ಮೇಲಿದ್ದಂತಹ ನಂಬಿಕೆ. ಹೌದಾ? ನಾವ್ ಆಗ್ಲಿಂದ ಮಾತಾಡ್ಕೊಳ್ತಿದೀವಲ್ವಾ, ಅನ್ಕ್ವೆಶ್ಚನಬಲ್ ಬಿಲೀಫ್ ಅಂತ ಹೇಳಿ. ಪ್ರಶ್ನೆ ಮಾಡದೆ ಒಪ್ಕೊಳ್ಳುವಂತಹ ದೇವ್ರು ಏನ್ ಹೇಳಿದ್ರು ಸಹ ಓಕೆ, ದೇವ್ರು ಹೇಳಿದ್ದಾರೆ ಅಂದ್ಮೇಲೆ ಕರೆಕ್ಟ್ ಆಗಿರುತ್ತೆ. ದೇವ್ರು ಯೋಚನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಕರೆಕ್ಟ್ ಆಗಿರುತ್ತೆ. ಹೌದಾ? ಈ ಸತ್ಯವೇದದಲ್ಲಿ ನೀವು ಸಾಕಷ್ಟು ಜನರನ್ನು ನೋಡ್ತೀರಾ. ಭಕ್ತರು ಎಷ್ಟು ಜನ ಇದ್ದಾರೆ? ಯೋಬನ್ ಆಗಿರ್ಬೋದು, ಅಬ್ರಹಾಮನ್ ಆಗಿರ್ಬೋದು, ಇವರೆಲ್ಲ ಕಾಣಿಸುವಂತಹದ್ದೇ ವಿಶ್ವಾಸ ಅಲ್ವಾ? ಏನಾದ್ರೂ ಪರವಾಗಿಲ್ಲ, ನನ್ನ ಜೀವನದಲ್ಲಿ ಏನಕ್ಕೆ ಹಿಂಗ್ ಮಾಡಿದೆ ಅನ್ನುವಂತಹ ಮಾತು ಕೇಳಲ್ಪಡೋದಿಲ್ಲ ಭಕ್ತರ ಬಾಯಿಂದ. ಏನಕ್ಕೆ ಹಿಂಗ್ ಮಾಡಿದೆ, ಏನಕ್ಕೆ ಹಿಂಗಾಯ್ತು, ಈ ತರ ಯಾವತ್ತು ಪ್ರಶ್ನೆ ಮಾಡಿಲ್ಲ ಭಕ್ತರು ಸತ್ಯವೇದದಲ್ಲಿ. ದೇವ್ರು ಹೇಳಿದ್ರು, ನಾನು ಅದನ್ನ ಮಾಡಿದ್ದೀನಿ, ದೇವ್ರು ಹೇಳಿದ್ದಾರೆ ಅಂದ್ಮೇಲೆ ಅದ್ ಸರಿಯಾಗಿರುತ್ತೆ. ಡಾಕ್ಟರ್ ಕೊಟ್ಟಿದ್ದಾರೆ, ನಮ್ ನಂಬಿಕೆ ಏನ್ ಗೊತ್ತಾ? ಡಾಕ್ಟರ್ ಮೆಡಿಸಿನ್ ಕೊಟ್ಟಿದ್ದಾರೆ ಅಂದ್ಮೇಲೆ ಅದ್ ಸರಿಯಾಗಿರುತ್ತೆ. ಇದು ನಮ್ಮ ನಂಬಿಕೆ, ಭಕ್ತರ ನಂಬಿಕೆ. ದೇವ್ರು ಹೇಳಿದ್ದಾರೆ ಅಂತ ಹೇಳಿದ್ರೆ ಅದ್ ಸರಿಯಾಗಿರುತ್ತೆ. ನಮಗಿರುವಂತಹ ವಿಶ್ವಾಸಕ್ಕೂ, ನಾವು ದೇವ್ರ ಮೇಲೆ ಇಟ್ಟಿರುವಂತಹ ವಿಶ್ವಾಸಕ್ಕೂ, ಅವರು ದೇವ್ರ ಮೇಲೆ ಇಟ್ಟಿರುವಂತಹ ವಿಶ್ವಾಸಕ್ಕೂ ಎಷ್ಟು ಅಗಾಧವಾಗಿರುವಂತಹ ವ್ಯತ್ಯಾಸ ಇದೆ. ನಿಜನ? ಯಾವಾಗ ನಾವು ಅವ್ರ ತರ ಆಗುವಂತಹದ್ದು ಪ್ರಿಯರೇ? ಯಾವಾಗ ನಾವು ಭಕ್ತರ ತರ ಆಗುವಂತಹದ್ದು. ಇವಾಗ ನಾವು ಒಂದು ವಚನವನ್ನ ಓದಿದ್ವಲ್ವಾ, ಯಾರ್ಯಾರ ಮೇಲೆ ನಂಬಿಕೆ ಇಡುವುದಕ್ಕಿಂತ ಹೆಚ್ಚಂತೆ ದೇವ್ರ ಮೇಲೆ ಇಟ್ಟರೆ ಯಾವ್ದು ಒಳ್ಳೇದಂತೆ? ಎಷ್ಟು ನಂಬಿಕೆ ಇಡುವಂತಹದ್ದು ಒಳ್ಳೇದಂತೆ? ಮನುಷ್ಯರಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಮನುಷ್ಯರನ್ನ ನಂಬೋದಕ್ಕಿಂತ, ದೇವ್ರು ಹೇಳ್ಕೊಡ್ತಿರುವಂತಹ ಮಾತು, ಮನುಷ್ಯರನ್ನ ನಂಬೋದಕ್ಕಿಂತ ದೇವರನ್ನ ನಂಬುವಂತಹದ್ದು ಲೇಸು, ಉತ್ತಮ, ಒಳ್ಳೆಯದು. ಮುಂದೆ ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ಈ ಮನುಷ್ಯರಲ್ಲಿ ಇನ್ನೂ ಯಾರ್ಯಾರನ್ನ ಕನ್ಸಿಡರ್ ಮಾಡ್ಕೋಬಹುದು ನಾವು? 9ನೇ ವಚನ, ಪ್ರಭುಗಳಲ್ಲಿ ಭರವಸೆ ಬಿಡುವುದಕ್ಕಿಂತ, ಪ್ರಭುಗಳು ಅಂದ್ರೆ ರಾಜರು, ಚಕ್ರವರ್ತಿಗಳು, ಅರಸರು, ಇವ್ರ ಮೇಲೆ ಭರವಸೆ ಬಿಡುವುದಕ್ಕಿಂತ ಇನ್ನೂ ಯಾರನ್ನ ನಂಬುವಂತಹದ್ದು ಒಳ್ಳೇದಂತೆ? ಪ್ರಭುಗಳಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ರಾಜರನ್ನ ನಂಬುವುದಕ್ಕಿಂತ ಹೆಚ್ಚ ಒಳ್ಳೇದ, ಲೇಸ ದೇವರನ್ನ ನಂಬುವಂತಹದ್ದು ಯಾವುದು? ರಾಜರು ಮೋಸ ಮಾಡಿರುವಂತ ಇತಿಹಾಸಗಳಿದ್ಯಾ? ಯಾಕಿಲ್ಲ? ನಮಗನ್ನಿಸ್ಬೋದು, ರಾಜನನ್ನ ನಂಬುದ್ರೆ ನನ್ ಮೋಸ ಹೋಗ್ಲಿಕ್ಕೆ ಚಾನ್ಸೇ ಇಲ್ವಲ್ಲ. ಯಾಕಂದ್ರೆ ರಾಜನಿಗೆ ಯಾವ ಶಕ್ತಿ ಇರುತ್ತೆ? ಏನಾದ್ರೂ ಸಹ ನನ್ನನ್ನು ನೋಡ್ಕೊಡುವಂತಹ ಶಕ್ತಿ, ನನ್ನನ್ನು ಪೋಷಿಸುವಂತಹ ಶಕ್ತಿ, ನನ್ನ ಕೊಡ್ತೀನಿ ಅಂತ ಹೇಳಿರುವಂತಹದ್ದನ್ನ ಕೊಡುವಂತಹ ಶಕ್ತಿ ರಾಜನಿಗೆ ಇದ್ದೇ ಇರುತ್ತೆ. ಅಷ್ಟೊಂದು ಐಶ್ವರ್ಯ ಇದೆಯಲ್ಲ, ಅಷ್ಟೊಂದು ಶಕ್ತಿ ಇದೆಯಲ್ಲ, ಅಷ್ಟೊಂದು ಸೈನಿಕರಿದಾರಲ್ವಾ. ರಾಜ ಮೋಸ ಮಾಡಲ್ಲ ಅಂತ ಒಂದ್ ವೇಳೆ ರಾಜನನ್ನ ನಂಬ್ಕೊಂಡ್ರೆ, ರಾಜನು ಅಂದ್ರೆ ನೀವು ಈ ಕಾಲದಲ್ಲಿ ಅಧಿಕಾರದಲ್ಲಿ ಇರುವಂತವ್ರನ್ನ ಕನ್ಸಿಡರೇಷನ್ಗೆ ತಗೋಬಹುದು, ಅಥವಾ ಶ್ರೀಮಂತರನ್ನ ಕನ್ಸಿಡರೇಷನ್ಗೆ ತಗೋಬಹುದು. ಯಾಕಂದ್ರೆ ಸ್ವಲ್ಪ ಜನರನ್ನ ಈಸಿಯಾಗಿ ನಂಬುವಂತಹದ್ದು ಮನುಷ್ಯರ ಗುಣಲಕ್ಷಣ. ಅವ್ರು ಮೋಸ ಮಾಡ್ತಾರ ನಮಗೆ. ಅವ್ರಿಗೆ ಏನೇನಿದೆ, ಸ್ವಂತ ಮನೆ ಇದೆ, ಅವರಿಗೆ ಆಸ್ತಿ ಇದೆ, ಅವ್ರು ಮೋಸ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ ರೀ ನಮ್ಗೆ. ನಿಜನಾ? ಹೌದಾ? ಮನುಷ್ಯರನ್ನ ಎಷ್ಟು ಚೆನ್ನಾಗಿ ನಂಬ್ತಿದೀವಿ, ಅವ್ರ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಎಷ್ಟು ಚೆನ್ನಾಗಿ ಮಾಡ್ತಿದೀವಿ ಅಂತ ನೋಡಿ ನಂಬೋದಕ್ಕಿಂತ ಮುಂಚೆ. ಇವ್ರಿಗೆ ಆಸ್ತಿ ಇದೆಯಾ, ಇವ್ರಿಗೆ ಸ್ವಂತ ಮನೆ ಇದೆಯಾ, ನೆಕ್ಸ್ಟ್ ಅದಾದ ನಂತರ ಚೆನ್ನಾಗಿ ಪ್ರಾಪರ್ಟಿ ಅದು ಇದೆಲ್ಲ ಇದೆಯಾ, ಹಂಗಿದ್ರೆ ಇವ್ರು ನಮಗ್ ಮೋಸ ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ. ಮನುಷ್ಯರನ್ನ ನಂಬುವಂತಹದ್ದು. ಇವ್ರನ್ನೆಲ್ಲ ಅರಸರು ಅಂತ ಕನ್ಸಿಡರ್ ಮಾಡ್ಬೋದು ಈ ಕಾಲದಲ್ಲಿ. ಆಸ್ತಿ ಇದೆ, ಐಶ್ವರ್ಯ ಇದೆ, ಅದು ಇದೆ. ಯಾಕಂದ್ರೆ ಇಲ್ಲೂ ಮಾತಾಡ್ತಿರುವಂತಹದ್ದು ಅದೇ ಮಾತನ್ನ. ರಾಜನ ಹತ್ರ ಎಲ್ಲ ಇದೆ ಅಂತ ಒಂದ್ ವೇಳೆ ರಾಜನ ನಂಬುತ್ತೀರಾ ನೀವು ಅಂತ ದೇವ್ರು ಹೇಳ್ಕೊಡ್ತಿದ್ದಾರೆ. ಎಲ್ಲ ಇದೆ ಮನುಷ್ಯನ ಹತ್ರ ಅಂದ ಮಾತ್ರಕ್ಕೆ ನಂಬಬೇಡಿ. ಮನುಷ್ಯನ ಹತ್ರ ಎಲ್ಲ ಇದ್ರು ನೀವು ಮೋಸ ಮಾಡುವಂತಹದ್ದಂತೂ ಖಚಿತ. ಒಂದು ಕಾಲದಲ್ಲಿ ದಾವೀದನು ರಾಜನೇ ಯಾರಿಗ್ ಮೋಸ ಮಾಡ್ತಾರೆ? ಉರಿಯನಿಗೆ ಮೋಸ ಮಾಡ್ತಾರ? ನೀತಿವಂತನಾಗಿರುವಂತಹ ದೇವರ ಪಕ್ಷದಲ್ಲಿ ನಿಂತು ಹೋರಾಡ್ತಿರುವಂತಹ ಉರಿಯನಿಗೆ ಮೋಸ ಮಾಡ್ತಾರ? ಎಲ್ಲಾನು ಇತ್ತಲ್ವ ದಾವೀದನ ಹತ್ರನೂ ಸಹ.
ಆಸ್ತಿ ಇತ್ತು, ಐಶ್ವರ್ಯ ಇತ್ತು, ಸೈನಿಕರಿದ್ರು. ಅದೆಲ್ಲವನ್ನು ಉಪಯೋಗ ಮಾಡ್ಕೊಂಡು ದಾವೀದನು ಉರಿಯನಿಗೆ ಮೋಸ ಮಾಡ್ತಾರೆ. ರಾಜ ಮೋಸ ಮಾಡ್ತಾರೆ. ಅದನ್ನೇ ಹೇಳಿರುವಂತಹದ್ದು. ರಾಜನನ್ನ ನಂಬುವುದಕ್ಕಿಂತ ನನ್ನನ್ನ ನಂಬುವಂತಹದ್ದು ಲೇಸು ಅಂತ ದೇವರು ಹೇಳ್ಕೊಳ್ತಿರುವಂತಹದ್ದು. ಆದ್ರೂ ನಮ್ ತಲೆಗೆ ಹೋಗೋದೇ ಇಲ್ಲ ಅಲ್ವಾ ಈ ಮಾತುಗಳು. ನಾವಾಗ್ಲಿಂದ ಮಾತಾಡ್ಕೊಂಡು ಬರ್ತಿದೀವಲ್ವಾ ಪ್ರಿಯರೇ, ಮನುಷ್ಯರನ್ನ ನಾವ್ ಜಾಸ್ತಿ ನಂಬ್ತಿದ್ವಿ ದೇವರನ್ನ ನಂಬೋದಕ್ಕಿಂತ ಹೆಚ್ಚಾಗಿ ಅಂತ ಹೇಳಿ. ದೇವ್ರ ಮೇಲೆ ಅಷ್ಟು ಮಾತ್ರ ನಮಗ್ ನಂಬಿಕೆ ಇಲ್ಲ ಅಂತ ಹೇಳಿ ಮಾತಾಡ್ಕೊಂಡ್ ಬರ್ತಿದೀವಲ್ವಾ. ಅದಕ್ಕೆ ಸಪೋರ್ಟಿವ್ ಆಗಿ ಒಂದ್ ವೇಳೆ ದೇವರ ಮೇಲೆ ನಮಗ್ ನಿಜವಾಗ್ಲೂ ನಂಬಿಕೆ ಇದೆ, ಇಲ್ಲ ನಾವು ದೇವರನ್ನ ನಂಬ್ತೇವಿ, ಮನುಷ್ಯರನ್ನ ನಂಬೋದಕ್ಕಿಂತ ದೇವರನ್ನ ನಂಬುವಂತಹದ್ದು ಹೆಚ್ಚು ಅನ್ನುವಂತಹ ಅಭಿಪ್ರಾಯ ನಿಮ್ ಮನಸ್ಸಲ್ಲಿದ್ರೆ ಒಂದಷ್ಟು ಎಕ್ಸಾಂಪಲ್ ಗಳನ್ನ ಸತ್ಯವೇದದಲ್ಲಿ ನೋಡ್ತಾ ಹೋಗೋಣ ಈಗ್ಲಿಂದ. ಓಕೆ, ಅದಕ್ಕಿಂತ ಮುಂಚೆ ಒಂದು ಜನರಲ್ ಆಗಿರುವಂತಹ ಒಂದು ಉದಾಹರಣೆಯನ್ನ ಚರ್ಚೆ ಮಾಡ್ಕೊಂಡು ಮುಂದೆ ಹೋಗೋಣ. ಇಷ್ಟಕ್ಕೂ ಏನೋ ಉದಾಹರಣೆ, ನಾನು ಕಳೆದ ಸಾರಿ ಸಂದೇಶವನ್ನ ಕೊಡ್ಬೇಕಾದ್ರೂ ಸಭೆಯಲ್ಲಿ ಹೇಳಿದ್ದೆ ಇದನ್ನ. ಒಬ್ಬ ವ್ಯಕ್ತಿ ಒಂದು ಎತ್ತರವಾಗಿರುವಂತಹ ಪ್ರದೇಶದಿಂದ ಕೆಳಗಡೆ ಬೀಳ್ತಾನೆ. ಬೈ ಮಿಸ್ಟೇಕ್ ಕಾಲು ಜಾರಿ ಒಂದು ಎತ್ತರವಾಗಿರುವಂತಹ ಬೆಟ್ಟದಿಂದಲೋ ಎಲ್ಲೋ ಗುಡ್ಡದಿಂದಲೋ ಕೆಳಗಡೆ ಬೀಳ್ತಾನೆ. ಕೆಳಗಡೆ ಇನ್ನೇನ್ ಬಿದ್ದು ನೆಲ ಕಪ್ಪಳಿಸ್ಬೇಕು ಅನ್ನೋಷ್ಟರಲ್ಲಿ ಮಧ್ಯದಲ್ಲಿ ಅವ್ನ್ ಮೇಲಿಂದ ಕೆಳಗಡೆ ಬೀಳ್ತಿರ್ಬೇಕಾದ್ರೆ ಒಂದು ಕೊಂಬೆ ಸಿಕ್ಕುತ್ತಾ ಆತನಿಗೆ, ಮರದ ಕೊಂಬೆ. ಆ ಕೊಂಬೆಯನ್ನ ಹಿಡ್ಕೊಳ್ತಾನೆ. ಆ ಕೊಂಬೆಯನ್ನ ಹಿಡ್ಕೊಂಡ ನಂತರ ಪೂರ್ತಿಯಾಗಿ ಕತ್ಲು, ಏನು ಕಾಣಿಸ್ತಿಲ್ಲ. ಸುಮ್ನೆ ಹಿಂಗೆ ಕೈ ಆ ಕಡೆ ಈ ಕಡೆ ಬೀಳ್ಬೇಕಾದ್ರೆ, ಕೈ ಆ ಕಡೆ ಈ ಕಡೆ ಆಡಿಸ್ತಿರ್ಬೇಕಾದ್ರೆ ಕೊಂಬೆ ಸಿಕ್ಕಾಕೊಂಡ್ಬಿಡೋದು, ಅದನ್ನ ಹಿಡ್ಕೊಂಡ. ಪೂರ್ತಿಯಾಗಿ ಕತ್ಲಿದೆ, ಏನು ಕಾಣಿಸ್ತಿಲ್ಲ. ಈಗ ಕೊಂಬೆಯನ್ನ ಹಿಡ್ಕೊಂಡಿದ್ದಾನೆ. ತನ್ನ ಮನಸ್ಸಿನಲ್ಲಿರುವಂತಹ ಭಯ ಏನು, ಈಗ ನಾನು ಕೊಂಬೆಯನ್ನ ಬಿಟ್ರೆ ಕೆಳಗಡೆ ಬಿದ್ದು ಸತ್ತೋಗ್ತೀನಿ. ಯಾಕಂದ್ರೆ ಮೇಲಿಂದ ಕೆಳಗಡೆ ಬಿದ್ರೆ ಸತ್ತೋಗ್ತಾರಲ್ವಾ. ಈಗ ದೊಡ್ಡ ಮರಗಳು, ಎತ್ತರವಾಗಿರುವಂತಹ ಕಾಡು ಕಡೆ ಎಲ್ಲ ನೀವು ಹೋದಾಗ ದೊಡ್ಡ ದೊಡ್ಡ ಮರಗಳಿರುತ್ತೆ. 200 ಅಡಿ 150 ಅಡಿ ಮರಗಳಿರುತ್ತೆ. ಈಗ ಅಲ್ಲಿಂದ ಬಿದ್ರು ಸತ್ತೋಗೋದೇ ಅಂದ್ರೆ ಮರಣ ಹೊಂದುವಂತಹದ್ದೇ ಅಲ್ವಾ ನಾರ್ಮಲ್ ಆಗಿ. ಓಕೆ, ಈಗ 200-250 ಅಡಿ ಮೇಲಿರುವಂತಹ ಮರಗಳು ಕಾಡುಗಳಲ್ಲಿ ಹೇಗಿರುತ್ತೆ ಅಂದ್ರೆ ಲೇಯರ್ಸ್ ಅಲ್ಲಿ ಇರುತ್ತೆ ಮರಗಳು. ಇಲ್ಲೊಂದು ಲೇಯರ್ ಅಲ್ಲಿ ಮರ ಇರುತ್ತೆ, ಅದ್ರ ಮೇಲೆ ಇನ್ನೊಂದು ಮರ ಇರುತ್ತೆ, ಅದ್ರ ಮೇಲೆ ಇನ್ನೊಂದು ಲೇಯರ್ ಅಲ್ಲಿ ಮರಗಳಿರುತ್ತೆ. ಈ ತರ ಲೇಯರ್ ಆಗಿರುತ್ತೆ. 300 ಅಡಿ 400 ಅಡಿ ಇರುವಂತಹ ಮರಗಳು, ಅತಿ ಎತ್ತರವಾಗಿರುವಂತಹ ಮರಗಳು ಸಹ ಇರುತ್ತೆ ಬೆಟ್ಟಗಳ ಹತ್ರ, ದಟ್ಟವಾಗಿರುವಂತಹ ಕಾಡುಗಳಲ್ಲಿ. ಓಕೆ, ಈಗ ಆ ವ್ಯಕ್ತಿ ಮೇಲಿಂದ ಕೆಳಗಡೆ ಬೀಳ್ಲಿಕ್ಕೆ ಶುರು ಆಗ್ತಾನೆ. ಕೊಂಬೆ ಸಿಕ್ಕತ್ತೆ, ಹಿಡ್ಕೊಳ್ತಾನೆ. ಈಗ ಬಿಟ್ರೆ ನಾನು ಹೋಗ್ತೀನಿ, ಕೊಂಬೆಯನ್ನ ಕೈ ಬಿಟ್ರೆ ನಾನು ಹೋಗ್ತೀನಿ. ಭಯ, ಸುತ್ತಮುತ್ತ ಏನು ಕಾಣಿಸ್ತಿಲ್ಲ, ಪೂರ್ತಿಯಾಗಿ ಕತ್ತಲು. ಹೌದಾ? ಈಗ ಕೊಂಬೆಯನ್ನು ಹಿಡ್ಕೊಂಡು, ಅಂದ್ರೆ ಇದು ಊಹಾ ಕತೆ ಅಷ್ಟೇ, ಇದು ಸತ್ಯನ, ಇದು ದೇವ್ರು ಬಂದ್ರ ಮಾತಾಡಿದ್ರ ಅಂತೆಲ್ಲ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಬಾರ್ದು. ಇದು ಕಥೆಯಾಗಿ ಕೇಳ್ಬೇಕಷ್ಟೇ. ಅಂದ್ರೆ ದೇವರನ್ನ ನಾವ್ ಎಷ್ಟು ನಂಬ್ತೀವಿ ಅನ್ನುವಂತಹದ್ದನ್ನ ನಾವೇ ಅಳತೆ ಮಾಡ್ಕೊಳ್ಲಿಕ್ಕೋಸ್ಕರ. ಓಕೆ, ಈಗ ಕೊಂಬೆಯನ್ನ ಹಿಡ್ಕೊಳ್ತಾನ ವ್ಯಕ್ತಿ. ಆ ಕೊಂಬೆಯನ್ನ ಹಿಡ್ಕೊಂಡಾಗ ಕೈ ನೋವು ಬರ್ಲಿಕ್ಕೆ ಶುರು ಆಗುತ್ತೆ. ಎಷ್ಟೊತ್ತಂತ ಹಿಡ್ಕೊಳ್ಲಿಕ್ಕಾಗಿರುತ್ತೆ ಕೊಂಬೆಯನ್ನ? ಕೈ ನೋವು ಬರ್ಲಿಕ್ಕೆ ಶುರು ಆಗತ್ತೆ. ಅವಾಗ ಜೋರಾಗಿ ಕಿರ್ಚಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾನೆ. ಏನಂತ? ದೇವ್ರೆ, ದಯವಿಟ್ಟು ನನ್ನನ್ನ ಈ ಕಷ್ಟದಿಂದ ರಕ್ಷಿಸು ಅಂತ ಹೇಳಿ ಬೇಡ್ಕೊಳ್ಲಿಕ್ಕೆ ಶುರು ಮಾಡ್ತಾನೆ ದೇವ್ರ ಹತ್ರ. ಈಗ ದೇವರೇ ಬರ್ತಾರೆ ಅನ್ಕೊಳ್ಳಿ. ನಾನು ಆಗ್ಲೇ ಹೇಳಿದೆ ನಿಮ್ಗೆ, ದೇವ್ರು ಬರ್ತಾರ ಬ್ರದರ್ ಅಂತ ಪ್ರಶ್ನೆ ಮಾಡಬಾರ್ದು, ಕಥೆಯನ್ನ ಕಥೆ ತರ ಕೇಳ್ಬೇಕು. ಓಕೆ, ಈಗ ದೇವರೇ ಬರ್ತಾರೆ. ದೇವರೇ ಬಂದ್ಬಿಟ್ಟು ಈ ವ್ಯಕ್ತಿ ಹತ್ರ ಮಾತಾಡ್ತಾರೆ. ಏನಂತ ಹೇಳ್ತಾರೆ ಈ ವ್ಯಕ್ತಿಗೆ? ನೀನ್ ಹಿಡ್ಕೊಂಡಿರುವಂತ ಕೊಂಬೆಯನ್ನ ಮಗನೇ, ನೀನಿರುವಂತ ಕಷ್ಟದಿಂದ ಪಾರಾಗ್ಬೇಕು ಅಂತ ಹೇಳಿದ್ರೆ ನೀನ್ ಹಿಡ್ಕೊಂಡಿರುವಂತ ಕೊಂಬೆಯನ್ನ ಏನ್ ಮಾಡು? ಬಿಟ್ಬಿಡು, ನಿನ್ನ ಕೈ ಬಿಟ್ಬಿಡು ನೀನ್ ಹಿಡ್ಕೊಂಡಿರುವಂತಹ ಕೊಂಬೆಯಿಂದ ಅಂತ ಹೇಳಿ ದೇವ್ರು ಹೇಳ್ತಾರೆ. ಈ ವ್ಯಕ್ತಿ ಏನ್ ಅನ್ಕೋತಾನ ಅವಾಗ? ದೇವ್ರು ಈ ಕರೆದಿದ್ಯಾರು ದೇವರನ್ನ ಇಷ್ಟಕ್ಕೂ? ಈ ವ್ಯಕ್ತಿನೇ. ಈಗ ದೇವ್ರು ಬಂದ ಏನ್ ಹೇಳ್ತಿದ್ದಾರೆ? ನೀನ್ ಇರುವಂತ ಕಷ್ಟದಿಂದ ಪಾರಾಗ್ಬೇಕು ಅಂತ ಹೇಳಿದ್ರೆ ನೀನ್ ಹಿಡ್ಕೊಂಡಿರುವಂತ ಕೊಂಬೆಯನ್ನ ಬಿಟ್ಬಿಡು ಅಂತ ಹೇಳಿ ಹೇಳ್ತಾರೆ. ಈ ವ್ಯಕ್ತಿಗೆ ಏನ್ ಅನ್ಸುತ್ತೆ ಅದನ್ನ ಕೇಳಿದ್ಮೇಲೆ? ಇಷ್ಟಕ್ಕೂ ದೇವ್ರು ನನ್ನನ್ನು ಉಳಿಸ್ಲಿ ಅಂತ ಹೇಳಿ ನಿಮ್ಮನ್ನ ಕರ್ತೆ, ನೀವ್ ನೋಡಿದ್ರೆ ನನ್ನನ್ನು ಕೊಲ್ಲಿಕ್ ಪ್ಲಾನ್ ಮಾಡಿದೀರಾ. ನಾನು ಈ ಕೊಂಬೆಯನ್ನ ಬಿಟ್ರೆ ಏನಾಗ್ತೀನಿ? ಸತ್ತೋಗ್ತೀನಿ ಕೆಳಗಡೆ ಚುಚ್ಕೊಂಡು. ಅದು ಇದಾಗಿ ಇನ್ನೊಂದಾಗಿ, ಎಷ್ಟು ಬೆಟ್ಟಗಳಿದ್ಯೋ ಗೊತ್ತಿಲ್ಲ ಕೆಳಗಡೆ, ಎಷ್ಟು ಆಳ ಇದೆಯೋ ಗೊತ್ತಿಲ್ಲ ಕೆಳಗಡೆ. ನೀವ್ ನೋಡಿದ್ರೆ ಬಿಟ್ಬಿಡು ಅಂತಿದ್ದೀರಾ. ನೀವ್ ಸರಿ ಇಲ್ಲ, ನೀವ್ ಮೋಸ ಮಾಡ್ಬಿಟ್ರಿ ನನ್ಗೆ, ನಿಮ್ ಮಾತ್ ನಾನ್ ಕೇಳೋದಿಲ್ಲ, ಹೋಗಿ ಅಂತ ಅನ್ಕೊಂಡು ದೇವ್ರ ಮಾತನ್ನ ತಿರಸ್ಕಾರ ಮಾಡಿ ಕೇಳೋದಿಲ್ಲ ಆ ಸಮಯದಲ್ಲಿ. ಬೆಳಿಗ್ಗೆ ಆಗುತ್ತೆ, ಕತ್ಲು ಎಲ್ಲ ಹೋಗಿ ಬೆಳಗ್ಗೆ ಆಗತ್ತಲ್ವಾ. ಅದಾದ ನಂತರ ಬೆಳಗ್ಗೆ ಆದ್ರೆ ಏನ್ ಕಾಣುತ್ತೆ ಈ ವ್ಯಕ್ತಿಗೆ? ಎಲ್ಲವೂ ಕಾಣ್ಲಿಕ್ಕೆ ಶುರು ಆಗುತ್ತಲ್ವಾ. ರಾತ್ರಿ ಏನು ಕಾಣ್ತಿರ್ಲಿಲ್ಲ, ಕತ್ತಲು ಪೂರ್ತಿ. ಈಗ ಬೆಳಗ್ಗೆ ಆಗಿದೆ, ಎಲ್ಲವೂ ಕಾಣ್ಲಿಕ್ಕೆ ಶುರು ಆಗಿದೆ. ಈಗ ಕೊಂಬೆಯನ್ನ ಹಿಡ್ಕೊಂಡಿರುವಂತ ಈ ಮನುಷ್ಯ ತನ್ನ ತಲೆಯನ್ನ ಬೊಗ್ಗಿಸಿ ಕೆಳಗಡೆ ಏನಿದೆ, ಎಷ್ಟು ಆಳ ಇದೆ ಅಂತ ಹೇಳಿ ನೋಡಿದ್ರೆ ಸರಿಯಾಗಿ 1 ಅಡಿ ಇರುತ್ತೆ ಕೆಳಗಡೆ. ನೆಲಕ್ಕೆ ಎಷ್ಟಡಿ ಇರುತ್ತೆ? ಒಂದೇ 1 ಅಡಿ ಇರುತ್ತೆ. ಈ ವ್ಯಕ್ತಿ ರಾತ್ರಿನೇ ಕೊಂಬೆ ಬಿಟ್ಟಿದ್ರೆ ಏನಾಗ್ತಿದ್ದ ಅಂತ ನೀವೇ ಹೇಳಿ.
ಏನಾಗ್ತಿದ್ದ ರಾತ್ರಿನೇ ಕೊಂಬೆಯನ್ನ ಬಿಟ್ಬಿಟ್ಟಿದ್ರೆ? ಸುರಕ್ಷಿತವಾಗಿ ಇರ್ತಿರ್ಲಿಲ್ಲ. ಆರಾಮಾಗಿ ಇರ್ತಿದ್ನ, ಏನು ಆಗ್ತಿರ್ಲಿಲ್ಲ, ನೆಮ್ಮದಿಯಾಗಿರ್ತಿದ್ನ, ಕೈ ನೋವು ಇದು ಇದು ಎಲ್ಲ ಏನು ಇರ್ತಾ ಇರ್ಲಿಲ್ವಾ? ಈಗ ಕಷ್ಟಪಟ್ಟಿದ್ದೇನಕ್ಕೋಸ್ಕರ? ದೇವ್ರ ಮಾತಿನ ಮೇಲೆ ನಂಬಿಕೆ ಇಲ್ಲದಕ್ಕೋಸ್ಕರ. ನಂಬಿಲ್ಲ, ದೇವ್ರು ಬಂದು ಹೇಳಿದ್ರು, ನೀನ್ ಇಟ್ಕೊಂಡಿರುವಂತ ಕೊಂಬೆಯನ್ನ ಬಿಟ್ಬಿಡು ಮಗನೆ ಅಂತ ಹೇಳಿದ್ರು. ಈ ವ್ಯಕ್ತಿ ಕೇಳದ್ನ? ಕೇಳಲಿಲ್ಲ. ಈಗ ಇನ್ನೊಂದನ್ನ ಹೇಳ ನಾನು, ದೇವ್ರನ್ನ ಎಷ್ಟು ಚೆನ್ನಾಗಿ ನಂಬಿದೀವಿ ಅಂತ ಈಗ ನೀಟಾಗಿ ಅಳತೆ ಮಾಡ್ಕೊಳ್ಲಿಕ್ಕೆ ನಮಗೆ ಈಸಿ ಆಗುತ್ತೆ. ಓಕೆ, ಅದೇ ಜಾಗದಲ್ಲಿ, ದೇವರ ಜಾಗದಲ್ಲಿ ರಾತ್ರಿ ಒಬ್ಬ ಮನುಷ್ಯ ಬಂದಿದ್ದ ಅಂತ ಅನ್ಕೊಳ್ಳಿ. ನಾರ್ಮಲ್ ಆಗಿ ಈ ವ್ಯಕ್ತಿಗೆ ಯಾವಾಗ್ಲೂ ಗೊತ್ತಿರುವಂತಹ ಅಥವಾ ಕುಟುಂಬದಲ್ಲಿ ಒಬ್ಬ ಸಂಬಂಧಿಕನೋ ರಿಲೇಷನೋ ಬಂದಿದ್ದ ಅಂತ ಅನ್ಕೊಳ್ಳಿ. ಬಂದ್ಬಿಟ್ಟು ಕೆಳಗಡೆ ಒಂದೇ ಅಡಿ ಇದೆ ಬಿಟ್ಬಿಡು ಅಂತ ಹೇಳಿದ್ದ ಅಂತ ಅನ್ಕೊಳ್ಳಿ. ಬಿಡ್ತಿದ್ನ ಇಲ್ವಾ ಅಂತ ಹೇಳಿ ನೀವು? ಕೊಂಬೆಯನ್ನು ಬಿಡ್ತಿದ್ನ ಇಲ್ವಾ? ಬಿಡ್ತಿದ್ನ? ಇವಾಗ ನಮ್ಗೆ ಅರ್ಥ ಆಯ್ತಾ? ನಾವು ದೇವರನ್ನ ಎಷ್ಟ್ ನಂಬ್ತೀವಿ, ಮನುಷ್ಯರನ್ನ ಎಷ್ಟ್ ನಂಬ್ತೀವಿ ಅಂತ ಅರ್ಥ ಆಯ್ತಾ? ಒಬ್ಬ ಮನುಷ್ಯ ಮಾತನ್ನ ಹೇಳಿದ್ರೆ ಕೇಳ್ತಿದ್ದ ಆ ವ್ಯಕ್ತಿ. ನಾವ ಜಾಗದಲ್ಲಿದ್ರು ಅದೇ ತಾನೆ? ಏನಾದ್ರು ಬೇರೆ ಮಾಡ್ತಿದ್ವಾ? ಅದನ್ನೇ ಅಲ್ವಾ ಮಾಡುವಂತಹದ್ದು. ಒಬ್ಬ ಮನುಷ್ಯ ಮಾತನ್ನ ಹೇಳಿದ್ರೆ ನಾವ್ ನಂಬ್ತೀವಿ, ನಾವ್ ಕೇಳ್ತೀವಿ, ನಾವ್ ನಂಬ್ತೀವಿ. ನಮಗ ಅನ್ಸತ್ತಷ್ಟೇ ನಾವ್ ಮನುಷ್ಯರನ್ನ ನಂಬೋದಿಲ್ಲ, ದೇವರನ್ನ ನಂಬ್ತೀವಿ ಅಂತ. ಇಲ್ಲ, ನಾವ್ ಇನ್ನು ಮನುಷ್ಯರ ಮೇಲೆ ನಂಬಿಕೆ ಇಟ್ಕೊಂಡಿರುವಂತಹದ್ದು. ಮನುಷ್ಯ ಹೇಳಿದ್ರೆ ಆ ಕೆಲಸವನ್ನ ಮಾಡ್ತೀವಿ, ದೇವ್ರು ಹೇಳಿದ್ರೆ ಇಲ್ಲ. ಮನುಷ್ಯ ಹೇಳಿದ್ರೆ ಆ ಮಾತನ್ನ ನಂಬ್ತೀವಿ, ದೇವ್ರು ಹೇಳಿದ್ರೆ ನಂಬುವುದಿಲ್ಲ. ಅದೇ ನಮಗೂ ಭಕ್ತರಿಗೂ ಇರುವಂತಹ ವ್ಯತ್ಯಾಸ. ಅವ್ರು ಮನುಷ್ಯರನ್ನ ನಂಬಿಲ್ಲ, ದೇವ್ರನ್ನ ಮಾತ್ರ ನಂಬ್ಕೊಂಡ್ ಮುಂದೆ ಹೋದ್ರು. ದೇವ್ರು ಏನೇನ್ ಹೇಳ್ತಾರೋ ಎಲ್ಲದಕ್ಕೂ ಹೂ ಅಂದ್ರು, ಕ್ವೆಶ್ಚನ್ ಮಾಡ್ಲಿಲ್ಲ. ಅಷ್ಟೊಂದು ನಂಬಿದ್ರು ದೇವರನ್ನ. ನಾವು ಬಿಟ್ಬಿಡ್ಬೇಕಾ ಕೊಂಬೆಯನ್ನ? ಕ್ವೆಶ್ಚನ್ ನಮ್ಗೆ ಅರ್ಥ ಆಗ್ತಿದ್ಯಾ? ದೇವ್ರು ಹೇಳಿದ್ದಕ್ಕೆ ಎಷ್ಟು ಜನ ಕ್ವೆಶ್ಚನ್ ಮಾಡ್ತಿದ್ ನೋಡಿ. ಕೊಂಬೆಯನ್ನು ಬಿಟ್ಬಿಡ್ಬೇಕಾ? ಬಿದ್ರೆ ನನ್ ಸತ್ತೋಗೋದಿಲ್ವಾ? ನಿನಗ್ ಬುದ್ಧಿ ಏನಾದ್ರು ಇದೆಯಾ? ಇದೆಲ್ಲ ನಮ್ ಕ್ವೆಶ್ಚನ್ಸ್. ಅಬ್ರಹಮನು ಈ ದೇಶದಿಂದ ಇನ್ನೊಂದ್ ದೇಶಕ್ಕೆ ಹೋಗು ಅಂದ್ರೆ ನಿಮ್ಗೆ ಏನಾದ್ರೂ ಬುದ್ಧಿ ಇದೆಯಾ ಅನ್ನುವಂತಹ ಮಾತು ಬರ್ಲಿಲ್ಲ. ಇಲ್ಲಿಂದ ಅಲ್ಲಿಗೆ ಹೆಂಗ್ ಹೋಗುವಂತ, ಅಲ್ಲಿ ಹೋಗಿ ಏನ್ ಮಾಡುವಂತಹದ್ದು? ಅದ್ ನನ್ ಊರಲ್ಲ, ಅದ್ ನನ್ ದೇಶ ಅಲ್ಲ, ಅಲ್ಲಿ ಭಾಷೆ ಬರುತ್ತೋ ಇಲ್ವೋ ನನಗ್ ಗೊತ್ತಿಲ್ಲ, ಅಲ್ಲಿ ಹೋಗಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಏನ್ ಬಿಸ್ನೆಸ್ ಮಾಡ್ತೀನೋ ಗೊತ್ತಿಲ್ಲ, ಜೀವನಕ್ಕೆ ಏನ್ ಮಾಡ್ತೀನೋ ಗೊತ್ತಿಲ್ಲ, ಜೀವನ ಮಾಡ್ಲಿಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನನ್ನ ಕುಟುಂಬದ ಪರಿಸ್ಥಿತಿ ಏನು, ನನ್ನ ಹಿರಿಯರ ಪರಿಸ್ಥಿತಿ ಏನು? ನೋ ಕ್ವೆಶನ್ಸ್. ಹೌದಾ? ನಾವಾದ್ರೆ ನಮ್ಮ ಹತ್ರ ದೊಡ್ಡ ಲಿಸ್ಟೇ ಇರುತ್ತೆ. ಇದಾದ್ರೆ ಇದು ಹಿಂಗೆ ಹಂಗೆ ಅಂತ ಹೇಳಿ. ದೇವ್ರನ್ನ ಎಷ್ಟು ಚೆನ್ನಾಗಿ ನಂಬಿದೀವಿ, ದೇವರನ್ನ ಎಷ್ಟು ಚೆನ್ನಾಗಿ ನಂಬಿದೀವಿ. ಮನುಷ್ಯರನ್ನ ನಂಬುವಂತಹದ್ದು ಹೆಚ್ಚಲ್ವಾ? ಓಕೆ, ಈಗ ಸತ್ಯವೇದದಿಂದ ನಾನು ಆಗ್ಲಿಂದ ಹೇಳ್ತಿದ್ದೀನಲ್ವಾ, ಒಂದಷ್ಟು ಎಕ್ಸಾಂಪಲ್ಸ್ ಅನ್ನ ನೋಡ್ಕೊಂಡು ಈ ಮೆಸೇಜ್ ಅನ್ನು ಮುಗಿಸ್ಕೊಳ್ಳೋಣ. ಪ್ರಪ್ರಥಮವಾಗಿ ಹವ್ವಳು ಗೊತ್ತಲ್ವಾ ನಮಗೆ? ಹವ್ವಳ ವಿಚಾರವನ್ನ ಸಾಕಷ್ಟು ಸಂದೇಶದಲ್ಲಿ, ಆದಮ್ ಅವರ ವಿಚಾರದಲ್ಲಿ ಸಾಕಷ್ಟು ಸಂದೇಶಗಳಲ್ಲಿ ಬಳಕೆ ಮಾಡಿದೀವಿ, ಬೇರೆ ಬೇರೆ ಆಂಗಲ್ ಗಳಲ್ಲಿ. ಈ ಆಂಗಲ್ ಅಲ್ಲಿ, ಈ ಸಂದೇಶದಲ್ಲೂ ಸಹ ಇನ್ನೊಂದು ಆಂಗಲ್ ಅಲ್ಲಿ ಉಪಯೋಗ ಆಗುತ್ತೆ ಸಂದರ್ಭ. ಏನು? ಹವ್ವಳಿಗೆ ದೇವರು ಏನ್ ಹೇಳಿದ್ರು, ಆದಾಮನಿಗೆ ಹವ್ವಳಿಗೆ ಇಬ್ಬರಿಗೂ ಸಹ ದೇವರು ಒಂದನ್ನ ಮಾಡ್ಬೇಡ ಅಂತ ಹೇಳಿದ್ರು. ಏನ್ ಮಾಡ್ಬೇಡ ಅಂತ ಹೇಳಿದ್ರು? ಮರದ ಹಣ್ಣನ್ನು ತಿನ್ಬಾರ್ದು ಅಂತ ಹೇಳ್ತಾರೆ. ಒಂದೇ ಒಂದ್ ಮರದ ಹಣ್ಣನ್ನ ಮಾತ್ರ ತಿನ್ಬಾರ್ದು, ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂತಹ ಮರದ ಹಣ್ಣನ್ನ ತಿನ್ಬಾರದು ಅಂತ ಹೇಳಿದ್ರು. ಓಕೆ, ಈಗ ತಿನ್ಬಾರ್ದು ಅಂತ ಹೇಳಿದ್ರೆ ಏನಕ್ಕೋಸ್ಕರ? ತಿಂದ್ರೆ ಏನಾಗುತ್ತೆ ಅಂತ ಹೇಳಿದ್ರು? ಇಷ್ಟಕ್ಕೂ ತಿಂದ್ರೆ ಏನಾಗುತ್ತೆ ಅಂತ ಹೇಳಿದ್ರು? ಸತ್ತೋಗ್ತೀರಾ ಅಂತ ಹೇಳಿದ್ರು. ಹಣ್ಣನ್ನ ತಿಂದ್ರೆ ಸತ್ತೋಗ್ತೀರಾ ಅಂತ ಹೇಳಿದ್ರು. ಓಕೆ, ಈಗ ಅಪವಾದಿ ಬರ್ತಾನೆ, ಅದು ನಮಗ್ ಗೊತ್ತು. ಅದಾದ ನಂತರ ಆಜ್ಞೆ ಇವ್ರಿಗೆ ಗೊತ್ತಿರುತ್ತೆ. ಅದಾಗಿಯೂ ಸಹ ಅಪವಾದಿ ಹತ್ರ ಬರ್ತಾನೆ. ಅಪವಾದಿ ಏನ್ ಹೇಳ್ತಾನೆ ಬಂದು, ಹಣ್ಣನ್ನು ತಿಂದ್ರೆ ನೀವೇನು ಸಾಯೋದಿಲ್ಲ, ದೇವರು ನೀವ್ ಸಾಯ್ತೀರಾ ಅಂತ ಹೇಳಿದ್ದಾರೆ. ಅಪವಾದಿ ನೀವೇನು ಸಾಯೋದಿಲ್ಲ, ದೇವತೆಗಳು ದೇವರುಗಳ ತರ ಆಗ್ತೀರಾ ಅಂತ ಹೇಳ್ತಾನೆ. ಹೌದಲ್ವಾ? ನೀವ್ ಸಾಯೋದಿಲ್ಲ, ದೇವರಾಗಿ ಮಾರ್ಪಡ್ತೀರಾ, ನೀವ್ ಸಾಯೋದಿಲ್ಲ, ದೇವರಾಗಿ ಮಾರ್ಪಡ್ತೀರಾ. ದೇವ್ರ ಏನ್ ಹೇಳಿರ್ತಾರೆ? ನೀವ್ ಸತ್ತೋಗ್ತೀರಾ. ಹವ್ವಳು ಯಾರ ಮಾತನ್ನ ನಂಬಿದ್ರು, ಯಾರ ಮಾತನ್ನ ಕೇಳಿದ್ರು ಅನ್ನುವಂತಹದನ್ನ ಪಕ್ಕಕ್ಕೆ ಇಟ್ಬಿಡಿ. ಯಾರ ಮಾತನ್ನ ನಂಬಿದ್ರು? ದೇವರ ಮಾತನ್ನ, ಸೈತಾನನ ಮಾತನ್ನ? ಹೌದಲ್ವಾ? ನಂಬಿಕೆ ನೋಡಿ ಎಷ್ಟ್ ಚೆನ್ನಾಗಿ ಒಬ್ರು ಮಾತನ್ನ ನಂಬ್ತಿದ್ದಾರೆ. ಇಷ್ಟಕ್ಕೂ ಆ ವ್ಯಕ್ತಿ ಬಂದು ಯಾರು ನೀವು ಸಾಯೋದಿಲ್ಲ ಅಂತ ಅಂದಂತಹ ಸೈತಾನನು ಇಷ್ಟ ದಿನ ಅಡ್ರೆಸ್ಗಿಲ್ಲ, ಅವನ ಜೊತೆ ಮಾತಾಡಿಲ್ಲ. ದೇವ್ರು ಪ್ರತಿದಿನನೂ ಇವ್ರ ಜೊತೆ ಮಾತಾಡ್ತಿದ್ದಾರೆ. ಈ ಮುಂಚೆ ಪಾಪ ಮಾಡುವುದಕ್ಕಿಂತ ಪ್ರತಿದಿನನೂ ಇವ್ರ ಜೊತೆ ಸಹವಾಸದಲ್ಲಿದ್ದಾರೆ. ಪ್ರತಿದಿನನೂ ದೇವರ ಸಪ್ಪಳ ಇವರು ಕೇಳಿಸ್ತಿದೆ ಅಂತ ಹೇಳಿ ನಾವು ಸತ್ಯವೇದದಲ್ಲಿ ನೋಡ್ಕೊಳ್ತೇವೆ. ನಿಜಾನ? ಒಂದು ಅನ್ಯೋನ್ಯವಾಗಿದೆ ದೇವರಿಗೂ ಇವರಿಗೂ ಇರುವಂತಹ ನಡುವೆ ಇರುವಂತಹ ಬಂಧ.
ಆ ಬಂಧ ಇದ್ರೂ ಸಹ ದೇವರನ್ನ ನಂಬಲಿಕ್ಕೆ ಮನಸ್ಸು ಬರ್ತಾ ಇಲ್ವಾ? ಹ್ಮ್ ಆ ತೋಟವನ್ನ ಅಷ್ಟೊಂದು ಸುಂದರವಾಗಿ ಮಾಡಿ ಅದ್ರೊಳಗಡೆ ಇರಿಸಿದಂತಹದ್ದೇ ದೇವ್ರು. ಆ ದೇವರ ಮಾತು ಮೇಲೆ ನಂಬಿಕೆ. ಇಷ್ಟಕ್ಕೂ ದೇವರು ಸುಳ್ಳು ಹೇಳಿರ್ತಾರ? ಯಾರು ಸುಳ್ಳು ಹೇಳಿರ್ಬೋದು ಇಬ್ರಲ್ಲಿ? ಯಾಕಂದ್ರೆ ಇಬ್ರು ಹೇಳ್ತಿರುವಂತಹದ್ದು ತದ್ವಿರುದ್ಧವಾಗಿದೆ. ಒಬ್ರು ನೀನ್ ಸಾಯ್ತೀಯ ಅಂತಿದ್ದಾರೆ, ಒಬ್ರು ನೀನ್ ಸಾಯಲ್ಲ ಅಂತಿದ್ದಾರೆ. ಸಾಯ್ತೀಯ ಅಂದವರು ದೇವ್ರು, ಸಾಯೋದಿಲ್ಲ ಅಂತಿರುವಂತಹದ್ದು ಯಾರೋ ಥರ್ಡ್ ಪರ್ಸನ್. ನಿಜಾನ? ಒಂದ್ ವೇಳೆ ಈ ಥರ್ಡ್ ಪರ್ಸನ್ ಹೇಳಿರುವಂತಹದ್ದು, ಅಪವಾದಿ ಹೇಳಿರುವಂತಹದ್ದು ನಿಜ ಆದ್ರೆ ದೇವ್ರು ನಮಗೆ ಮೋಸ ಮಾಡಿರ್ಬೇಕು. ದೇವ್ರು ಮೋಸ ಮಾಡ್ಲಿಕ್ಕೆ ಆಗತ್ತಾ ನಮಗೆ? ಇಷ್ಟೊಂದು ಸುಂದರವಾಗಿರುವಂತ ತೋಟ ಕೊಟ್ಟಿದ್ದಾರೆ ಇರ್ಲಿಕ್ಕೆ, ಎಷ್ಟೊಂದು ಸುಂದರವಾಗಿರುವಂತಹ ಲೋಕ ಕೊಟ್ಟಿದ್ದಾರೆ, ಕಷ್ಟನೇ ಇಲ್ದಂಗ್ ನೋಡ್ಕೊಳ್ತಿದ್ದಾರೆ ಇಷ್ಟು ದಿನ. ನಮ್ಮ ಹತ್ರ ಬಂದು ಪ್ರತಿದಿನನೂ ನಮ್ಮ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ, ಕಾಲ ಕಳೀತಿದ್ದಾರೆ ನಮ್ಮ ಜೊತೆ ಪ್ರತಿದಿನನೂ ಸಹ. ದೇವ್ರು ಮೋಸ ಮಾಡ್ಲಿಕ್ಕೆ ಚಾನ್ಸ್ ಇದೆಯಾ ಅಂತ ಯೋಚನೆ ಮಾಡ್ಲಿಕ್ಕಾಗಿಲ್ಲ. ಹೌದಾ? ಇದು ದೇವರ ಮೇಲೆ ಮನುಷ್ಯರಿಟ್ಟಿರುವಂತಹ ನಂಬಿಕೆ. ಅವರು ಬೇರೆ ಬೇರೆ ಕಾರಣಗಳ ನಿಮಿತ್ತ ತಪ್ಪು ಮಾಡಿದ್ರು, ಆಸೆ ಪಟ್ರು, ಕಣ್ಣಿನ ಆಸೆ ಪಟ್ರು, ಇದೆಲ್ಲ ನಾವು ಸಾಕಷ್ಟು ಬೇರೆ ಸಂದೇಶಗಳಲ್ಲಿ ಮಾತಾಡ್ಕೊಂಡಿದ್ದೇವೆ. ಆದ್ರೆ ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿರುವಂತ ಮುಖ್ಯವಾಗಿರುವಂತ ವಿಚಾರ, ಅವರು ದೇವರನ್ನ ನಂಬಿಲ್ಲ. ಆ ಟೈಮಲ್ಲಿ ದೇವರು ಹೇಳಿದಂತಹ ಮಾತಿನ ಮೇಲೆ ನಂಬಿಕೆ ಇಟ್ಟಿಲ್ಲ. ಅಪವಾದಿಯನ್ನ ನಂಬಿದ್ರು. ಯಾಕಂದ್ರೆ ಇಬ್ಬರು ಹೇಳ್ತಿರುವಂತಹದ್ದು ವಿರುದ್ಧವಾಗಿದೆ ಅಂತ ಹೇಳಿದ್ರೆ, ಒಬ್ರು ಹೇಳ್ತಿರುವಂತಹದ್ದು ಸರಿಯಾಗಿರ್ಬೇಕು, ಒಬ್ರು ಹೇಳ್ತಿರುವಂತಹದ್ದು ತಪ್ಪಾಗಿರ್ಬೇಕು. ಒಬ್ರು ಹೇಳ್ತಿರುವಂತಹದ್ದು ನಿಜ ಆಗಿರ್ಬೇಕು, ಇನ್ನೊಬ್ರು ಹೇಳ್ತಿರುವಂತಹದ್ದು ಸುಳ್ಳಾಗಿರ್ಬೇಕು. ಇವ್ರು ಯಾವ್ದು ಸುಳ್ಳು ಅಂತ ಹೇಳಿ ಮುದ್ರೆ ಹಾಕಿದ್ರು? ದೇವರು ಹೇಳಿರುವಂತಹ ಮಾತು ಸುಳ್ಳು, ನೀನ್ ಸಾಹಿತ್ಯ ಅಂತ ಹೇಳಿರುವಂತಹ ಮಾತು ಸುಳ್ಳು ಅಂತ ಮುದ್ರೆ ಹಾಕಿ ಮುಂದೆ ಹೋಗಿ ತಿಂದ್ರು. ಏನಿಟ್ಟಿಲ್ಲ ದೇವರ ಮೇಲೆ? ನಂಬಿಕೆ. ದೇವರನ್ನ ನಂಬೋದಿಲ್ವಾ? ಯಾರೋ ಒಬ್ಬ ಹೊಸ ವ್ಯಕ್ತಿ ಬಂದು ಹೇಳಿದ್ರೆ ನಂಬ್ತೀವ? ನಂಬ್ತೀವಿ. ನಮ್ಮ ವೀಕ್ನೆಸ್ಗಳು ನೋಡಿ, ಮನುಷ್ಯರಿಗಿರುವಂತಹ ವೀಕ್ನೆಸ್ಗಳು. ಯಾರು ಅಂತಾನೆ ಗೊತ್ತಿಲ್ಲ, ಅವ್ರು ಬಂದು ಹೇಳಿದ್ರು ನಂಬಿಡ್ತೇವೆ. ದೇವರು ಹೇಳಿದ್ರೆ ಮಾತ್ರ ನಂಬೋದಿಲ್ಲ. ದೇವರ ಮೇಲೆ ಮಾತ್ರ ನಂಬಿಕೆ ಇಲ್ಲ. ನಿಜಾನ? ಓಕೆ, ಅದು ಫಸ್ಟ್ ಎಕ್ಸಾಂಪಲ್ ಅಂತ ಹೇಳಿ ಬರ್ಕೊಳ್ಳಿ. ಸೆಕೆಂಡ್ ಎಕ್ಸಾಂಪಲ್, ಇಷ್ಟಕ್ಕೂ ಲೋಟನ ಪತ್ನಿ ನಮಗ್ ಗೊತ್ತಲ್ವಾ? ಲೋಟನ ಪತ್ನಿ ನಮಗ್ ಗೊತ್ತಲ್ವಾ? ಓಕೆ, ಇಷ್ಟಕ್ಕೂ ಲೋಟನ ಪತ್ನಿ, ಈ ಲೋಟನ ಕುಟುಂಬಕ್ಕೆಲ್ಲ ಒಂದು ವಿಚಾರವನ್ನ ಹೇಳಿದ್ರು ದೇವರು. ನೀವು ಮುಂದೆ ತಿರ್ಕೊಂಡು ಹೋಗ್ತಾ ಇರ್ಬೇಕು. ಹಿಂದೆ ತಿರ್ಗಿದ್ರೆ ಸೊದೋಮ್ ಗೊಮೋರ ಪಟ್ಟಣಗಳ ಕಡೆ ನೀವು ತಿರುಗಿ ನೋಡಿದ್ರೆ ಅದ್ ಹೆಂಗಿದೆ, ಏನಾಗ್ತದೆ, ಏನ್ ಕತೆ, ಏನ್ ಸಮಾಚಾರ ಅದರದ್ದು ಅಂತ ಹೇಳಿ ಹಿಂದೆ ತಿರುಗಿ ನೋಡಿದ್ರೆ ನೀವು ಉಳಿಯೋದಿಲ್ಲ ಅಂತ ಹೇಳಿ ನೀಟಾಗಿ ಇನ್ಸ್ಟ್ರಕ್ಟ್ ಮಾಡಿದ್ರು. ಮುಂದೆ ತಿರುಗಿ ಹೋಗ್ತಿರ್ಬೇಕು ಸೈಲೆಂಟ್ ಆಗಿ, ಹಿಂದೆ ತಿರುಗುವಂತ ಅವಕಾಶ ಇಲ್ಲ ಅಂತ ಹೇಳಿ ನೀಟಾಗಿ ವಾರ್ನ್ ಮಾಡಿದ್ರು ದೇವ್ರು. ಆದ್ರೂ ಏನ್ ಮಾಡಿದ್ರು ಲೋಟನ ಪತ್ನಿ? ತಿರುಗಿ ನೋಡಿದ್ರ? ಈಗ ದೇವ್ರು ಹಿಂದೆ ತಿರುಗಬಾರ್ದು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಹಿಂದೆ ತಿರುಗಿದ್ರೆ ಏನೋ ಆಗತ್ತೆ ಅಂತನ ಅಲ್ಲ ಅಂತನ? ಏನೋ ಆಗತ್ತೆ, ಏನೋ ಒಂದ್ ಹಾಗೆ ಆಗತ್ತೆ. ಒಂದು ಕಾರಣ ಇರುತ್ತೆ. ದೇವ್ರು ಏನು ಹೇಳಿದ್ರು ಸಹ, ಹೌದು, ದೇವ್ರು ಹೇಳಿದ್ರೂ ಸಹ ಹಿಂದೆ ತಿರುಗಿ ನೋಡುವಂತಹದ್ದು. ದೇವ್ರ ಮೇಲೆ ಗೌರವ ಇಲ್ವಾ, ಅದಿಲ್ವಾ, ಇನ್ನೊಂದಿಲ್ವಾ, ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಡಿ. ಅದು ನಮ್ಮ ಮೆಸೇಜ್ ಅಲ್ಲ ಇವತ್ತು ಸದ್ಯಕ್ಕೆ. ದೇವರ ಮಾತ್ ಮೇಲೆ ನಂಬಿಕೆ ಇಲ್ಲ. ನಿಜನ? ನೀವು ಒಪ್ಕೊಳ್ತೀರಾ ಇದನ್ನ? ದೇವ್ರು ಹೇಳಿದ್ರೂ ಸಹ, ದೇವ್ರು ಹೇಳಿದ್ದಾರೆ ಅಂತ ಹೇಳಿದ್ರೆ, ಹಿಂದೆ ತಿರುಗಿ ನೋಡ್ಬಾರ್ದು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಇರುತ್ತೆ. ದೇವ್ರು ಹೇಳಿದ್ರೂ ಸಹ ಏನಾಗೋಗುತ್ತೋ ನೋಡೇ ಬಿಡೋಣ, ಅಥವಾ ಇನ್ನೊಂದು ಕಾರಣದಿಂದನೋ ಅಥವಾ ಮತ್ತೊಂದು ಕಾರಣದಿಂದನೋ ಹಿಂದೆ ತಿರುಗಿ ನೋಡಿದ್ದಾರೆ ಅಂತ ಹೇಳಿದ್ರೆ ದೇವರ ಮಾತಿನ ಮೇಲೆ ನಂಬಿಕೆ ಇಲ್ಲ. ನಿಜನ? ಇದನ್ನ ಯಾರು ಹೇಳಿದ್ರೆ ನಂಬ್ತೀವಿ ಗೊತ್ತಾ ನಾವು? ದೇವ್ರು ಹೇಳಿದ್ರೆ ನಂಬ್ಲಿಲ್ಲ ಲೋಟನ ಪತ್ನಿ. ಇದನ್ನ ಮನುಷ್ಯರೆಲ್ಲರೂ ಸಹ ಯಾರು ಹೇಳಿದ್ರೆ ನಂಬ್ತೀವಿ? ಡಾಕ್ಟ್ರು ಆಗ್ತಾನೆ ನಿಮ್ಗೆ ಸರ್ಜರಿ ಮಾಡಿ, ನೆಕ್ಕಲ್ ಒಂದ್ ಕುತ್ತಿಗೆಗೆ ಒಂದ್ ಸರ್ಜರಿ ಆಗಿದೆ ಅಂತ ಅನ್ಕೊಳ್ಳಿ. ಒಂದ್ ಸರ್ಜರಿ ಆಗಿ, ಅಮ್ಮ ನೀವು 5 ಡಿಗ್ರೀಸ್ ಮೇಲಿಂದ ನೀವು ಆ ಕಡೆ ಈ ಕಡೆ ತಿರ್ಗಿಸೋ ಹಂಗಿಲ್ಲ. ನಿಮ್ಮ ಕುತ್ತಿಗೆಯನ್ನ 5 ಡಿಗ್ರಿ ಅಂದ್ರೆ ಇಷ್ಟೇ ತಿರ್ಗಿಸ್ಬೇಕು ಅಷ್ಟೇ. ಅದ್ರ ಮೇಲ್ ತಿರ್ಗಿಸಿದ್ರೆ ಸ್ಪೈನಲ್ ಕಾರ್ಡ್ ಎಲ್ಲ ಇಂಜುರಿ ಆಗಿ ನರ್ವ್ಸ್ ಎಲ್ಲ ಕಟ್ ಆಗೋಗುತ್ತೆ, ಪಟ 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 ಅಂತ ಹೇಳಿದ್ದಾರೆ ಅಂತ ಅನ್ಕೊಳ್ಳಿ ಡಾಕ್ಟರ್. ಇನ್ನು ಉಳಿಯೋದೇ ಇಲ್ಲ ನೀವು ಅಂತ ಹೇಳಿದ್ದಾರೆ ಅಂತ ಅನ್ಕೊಳ್ಳಿ ಡಾಕ್ಟರ್. ಈಗ ನೀವು ಹೇಳಿ, ಡಾಕ್ಟರ್ ತಿರುಗಿ ಹಿಂದೆ ನೋಡ್ಬೇಡ ಅಂತ ಹೇಳಿದ್ರೆ ಆ ಮಾತನ್ನ ಕೇಳ್ತೀವ ಇಲ್ವಾ? ಏನಾಗೋಗ್ಬಿಡುತ್ತೆ ನೋಡೋಣ ಅಂತ ಹಿಂದೆ ತಿರುಗ್ತಾರ ಮನುಷ್ಯರು? ತಿರುಗ್ಲಿಕ್ ಚಾನ್ಸೇ ಇಲ್ಲ. ಹೌದಾ? ಯಾಕಂದ್ರೆ ನೀನ್ ಹೋಗ್ತೀಯಾ ಅಂತ ಹೇಳಿದಾರಲ್ವಾ ಡಾಕ್ಟ್ರು? ನೀನ್ ಹೋಗ್ತೀಯಾ, ಹಿಂದೆ ತಿರುಗಿ ನೋಡ್ಬಾರ್ದು ಅಂತ ನೀಟಾಗಿ ಹೇಳಿದಾರಲ್ವಾ ಡಾಕ್ಟರ್? ಕುತ್ತಿಗೆಗೆ ಕಾಲರ್ ಬೆಲ್ಟ್ ಹಾಕಿ ನೀಟಾಗಿ ಹೇಳಿದ್ದಾರೆ. ಹಿಂದೆ ತಿರುಗಿದ್ರೆ ಈ ತರ ನರ್ವ್ಸ್ ಎಲ್ಲ ಕಟ್ ಆಗುತ್ತೆ, ಮಾತಾಡ್ಲಿಕ್ಕೆ ಆಗೋದಿಲ್ಲ, ಆಮೇಲೆ ಕಣ್ ದೃಷ್ಟಿ ಎಲ್ಲ ಪೂರ್ತಿಯಾಗಿ ಒಟ್ಟೋಗಿ ಸ್ಕ್ರಾಪ್ ಆಗೋಗ್ತೀಯಾ ಅಂತ ಹೇಳಿದ್ದಾರೆ ಡಾಕ್ಟರ್. ಡಾಕ್ಟರ್ ಹೇಳಿದ್ರೆ ಹಿಂದೆ ತಿರುಗುವಂತಹ ಪ್ರಶ್ನೆನೇ ಇಲ್ಲ. ದೇವ್ರು ಹೇಳಿದ್ರೆ
ಏನಾಗೋಗುತ್ತೋ ನೋಡೋಣ ಅಂತ ಹೇಳಿ ಹಿಂದೆ ತಿರುಗ್ತೀವಿ. ಡಾಕ್ಟರ್ ಮಾತ್ ಮೇಲೆ ಇರುವಂತಹ ನಂಬಿಕೆ, ದೇವ್ರ ಮಾತ್ ಮೇಲೆ ಇಲ್ಲ. ನಿಜನ? ಈಗ ನಾವು ಮಾತಾಡ್ಕೊಳ್ತಿರುವಂತಹದ್ದೆಲ್ಲ ನಿಮಗ್ ನಿಜ ಅಂತ ಅನ್ಸುತ್ತಾ? ಇಲ್ಲ, ಇನ್ನ ನಾವ್ ದೇವ್ರನ್ನೇ ಹೆಚ್ಚಾಗಿ ನಂಬುವಂತಹದ್ದು ಬ್ರದರ್. ನಮಗ್ ಮನುಷ್ಯರು ಲೆಕ್ಕಕ್ಕಿಲ್ಲ ಅಂತ ಅನ್ಕೊಂಡೇ ಮನುಷ್ಯರನ್ನ ನಂಬ್ತಿದೀವ. ಓಕೆ, 2 ಉದಾಹರಣೆಗಳನ್ನ ನೋಡಿದ್ವಿ. ಒಂದು ಹವಳ ಉದಾಹರಣೆಯನ್ನ ನೋಡಿದ್ವಿ, ಒಂದು ಲೋಟನ ಪತ್ನಿಯ ಉದಾಹರಣೆಯನ್ನ ನೋಡಿದ್ವಿ. ಅದೇ ಮಾತನ್ನ ಡಾಕ್ಟರ್ ಹೇಳಿದ್ರೆ ನಂಬ್ತಿದ್ವಿ, ದೇವ್ರು ಹೇಳಿದ್ರೆ ನಂಬ್ತಿಲ್ಲ. ಓಕೆ, ಇದು ಎಕ್ಸಾಂಪಲ್ ನಂಬರ್ 2. ಈಗ ತಾನೇ ನಾವು ಮಾತಾಡ್ಕೊಂಡಂತಹದ್ದು. ಎಕ್ಸಾಂಪಲ್ 3 ಬರ್ಕೊಳ್ಳಿ. ಅಬ್ರಹಾಮನ ಪತ್ನಿ ಯಾರು? ಸಾರಮ್ಮಳು. ಓಕೆ, ಆದಿಕಾಂಡ 18ನೇ ಅಧ್ಯಾಯ, ಆದಿಕಾಂಡ 18ನೇ ಅಧ್ಯಾಯ 10ನೇ ವಚನ. ಅದಕ್ಕಾತನು ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ತಪ್ಪದೆ ತಿರುಗಿ ನಿನ್ನ ಬಳಿಗೆ ಬರುತ್ತೇನೆ. ಬಂದಾಗ ನಿನ್ನ ಪತ್ನಿಯಾದ ಸಾರಳಿಗೆ ಮಗನಿರುವನು ಅಂದನು. ನಿಜನ? ಏನಾಯ್ತು? ಅಬ್ರಹಾಮನಿಗೆ ವಾಗ್ದಾನ ಕೊಟ್ಟದ್ದೇನು? ದೇವರು ಇಷ್ಟಕ್ಕೂ ಅಬ್ರಹಾಮನು ಸಾರಳು 18ನೇ ಅಧ್ಯಾಯ 10ನೇ ವಚನ. 9ರಿಂದ ಓದೋಣ. ಬಳಿಕ ಅವರು ಅವನನ್ನು, ನಿಮ್ಮ ಪತ್ನಿಯಾದ ಸಾರಳು ಎಲ್ಲಿದ್ದಾಳೆ ಎಂದು ಕೇಳಲು ಅವನು, ಅಗೋ ಗುಡಾರದಲ್ಲಿದ್ದಾಳೆ ಅಂದನು. ಅದಕ್ಕಾತನು, ಬರುವ ವರುಷದ ಇದೇ ಕಾಲದಲ್ಲಿ ನಾನು ತಪ್ಪದೆ ತಿರುಗಿ ನಿನ್ನ ಬಳಿಗೆ ಬರುತ್ತೇನೆ. ಬಂದಾಗ ನಿನ್ನ ಪತ್ನಿಯಾದ ಸಾರಳೆಗೆ ಮಗನಿರುವನು ಅಂದನು. ಆ ಮಾತು ಹಿಂದೆ ಗುಡಾರದ ಬಾಗಿಲಲ್ಲಿ ನಿಂತಿದ್ದ ಸಾರಳ ಕಿವಿಗೆ ಬಿತ್ತು. ಅಬ್ರಹಾಮನು ಸಾರಳು ಬಹು ವೃದ್ಧರಾಗಿದ್ದರು. ಸಾರಳಿಗೆ ಮುಟ್ಟು ನಿಂತು ಹೋಗಿತ್ತು. ಹೀಗಿರಲಾಗಿ ಆಕೆ, ನನ್ನಂತ ಮುದುಕಿಗೆ ಭೋಗವಾದೀತೆ, ನನ್ನ ಯಜಮಾನನು ಮುದುಕನಲ್ಲವೇ ಎಂದು ತನ್ನೊಳಗೆ ನಕ್ಕಳು. ನಗು ಬರ್ತಿದ್ಯಂತೆ. ಇಷ್ಟಕ್ಕೂ ಮಾತಾಡ್ತಿರುವಂತಹದ್ದು ಯಾರಿಲ್ಲಿ? ಮಾತಾಡ್ತಿರುವಂತಹ ದೂತರೋ ದೇವರು ಅನ್ನುವಂತಹದ್ದು ಬಿಟ್ಬಿಡಿ. ಯಾರ ಮಾತದು ಹೇಳಿ? ನಿಮಗೆ ಮಕ್ಕಳಾಗ್ತಾರೆ ಅಂತ ಹೇಳಿತ್ತು ಯಾರ ಮಾತು? ದೇವರ ಮಾತು. ಓಕೆ, ದೇವರ ಮಾತು ಕೇಳಿಸ್ಕೊಂಡಾಗ ಮನುಷ್ಯರಿಗೆ ಏನ್ ಬರ್ತದೆ? ನಗು ಬರ್ತಿದೆ. ಅಂದ್ರೆ ದೇವ್ರನ್ನ ಎಷ್ಟು ಚೆನ್ನಾಗಿ, ಇನ್ನೆಷ್ಟು ನಂಬಿಕೆ ಇಟ್ಟಿದ್ರೆ ನಾವು ನಗು ಬರ್ಬೇಕು ದೇವ್ರು ಏನಾದ್ರು ಹೇಳ್ತಾರೆ ಅಂತ ಹೇಳಿ ಒಂದ್ಸರಿ ಊಹೆ ಮಾಡ್ಕೊಂಡು. ಇದನ್ನ ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡ್ತೀವಿ ಪ್ರಿಯರೇ. ಅದನ್ನು ನೋಡ್ಕೊಂಡ್ ಬರೋಣ ಒಂದ್ಸರಿ. ಇದೇ ರೀತಿಯಾಗಿರುವಂತ ಸಂದರ್ಭವನ್ನ ಹೊಸ ಒಡಂಬಡಿಕೆಯಲ್ಲೂ ನೋಡ್ತೀವಿ. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನ. 1:18. ಜಕರಿಯನು ಆ ದೂತನಿಗೆ, ಇದನ್ನು ನಾನು ಯಾತರಿಂದ ತಿಳಿಕೊಳ್ಳಲಿ? ನಾನು ಮುದುಕನು, ನನ್ನ ಹೆಂಡತಿಯು ದಿನ ಹೋದವಳು ಎಂದು ಹೇಳಿದಕ್ಕೆ ಆ ದೂತನು, ನಾನು ದೇವರ ಸನ್ನಿಧಿಯಲ್ಲಿ ನಿಲ್ಲುವ ಗಬ್ರಿಯೇಲನು ನಿನ್ನ ಕೂಡ ಮಾತಾಡಿ ಈ ಶುಭ ವರ್ತಮಾನವನ್ನು ನಿನಗೆ ತಿಳಿಸುವುದಕ್ಕಾಗಿ ನಾನು ಕಳುಹಿಸಲ್ಪಟ್ಟಿದ್ದೇನೆ. ಓಕೆ, ಇಷ್ಟಕ್ಕೂ ನಾವ್ ಈ ಸಂದರ್ಭವನ್ನು ಓದಿದ್ವಲ್ವಾ? ಈ ಸಂದರ್ಭವನ್ನು ಏನಕ್ಕೋಸ್ಕರ ಓದಿಸಿದ್ದು ಅಂದ್ರೆ, ಈಗಾಗ್ಲೇ ನಾವು ನೋಡಿರುವಂತಹ 3 ಉದಾಹರಣೆಗಳಲ್ಲಿ ಇರುವಂತಹದ್ದು ಸ್ತ್ರೀಯರೇ ಅಂತ ಹೇಳಿ ನೋಡ್ತಾ ಬಂದಿದ್ದೀವಿ. ಮೊಟ್ಟ ಮೊದಲನೇದಾಗಿ ಹಬ್ಬಳ ಉದಾಹರಣೆಯನ್ನ ನೋಡಿದ್ವಿ, ಆಮೇಲೆ ಲೋಟನ ಪತ್ನಿಯ ಉದಾಹರಣೆಯನ್ನ ನೋಡಿದ್ವಿ, ಅದಾದ ನಂತರ ಸಾರಳ ಉದಾಹರಣೆಯನ್ನ ನೋಡಿದ್ವಿ. ಯಾಕೋ ಒಂದೇ ಕಡೆ ವಾಲ್ತಿದೆ ಸಂದೇಶ ಅಂತ ಅನ್ಕೊಂಬಾರ್ದು ಅಂತ ಹೇಳಿ ಇದನ್ನು ನೋಡ್ತಿದ್ದೀವಿ. ಈ ನಂಬಿಕೆ ಇಲ್ಲದೆ ಇರುವಂತ ಕ್ಯಾಟಗರಿಯಲ್ಲಿ ಯಾರು ಇದ್ದಾರೆ? ಜಕರಿಯನು ಆ ದೂತನಿಗೆ, 18ನೇ ವರ್ಷದಿಂದ ಓದ್ತಿದ್ದೀನಿ. ಜಕರಿಯನು ಆ ದೂತನಿಗೆ, ಇದನ್ನು ನಾನು ಯಾತರಿಂದ ತಿಳಿದುಕೊಳ್ಳಲಿ? ನಾನು ಮುದುಕನು, ನನ್ನ ಹೆಂಡತಿಯು ದಿನ ಹೋದವಳು ಎಂದು ಹೇಳಿದ್ದಕ್ಕೆ ಆ ದೂತನು, ಅಂದ್ರೆ ಈ ವ್ಯಕ್ತಿಗೂ ಅದನ್ನ ಹೇಳಿದ್ರು, ನಿನಗೂ ಮಗು ಆಗತ್ತೆ, ಅಂದ್ರೆ ನಿನಗೂ ನಿನ್ನ ಹೆಂಡತಿಗೂ ಒಂದು ಮಗು ಆಗತ್ತೆ ಅಂತ ಹೇಳ್ತಾಳೆ. ಅವಾಗ ಈ ವ್ಯಕ್ತಿಗೂ ಇರುವಂತಹ ಪ್ರಶ್ನೆ ಅದೇನೆ. ಅಂದ್ರೆ ಈ ಸಂದೇಹ ದೇವರ ಮೇಲೆ ಅಷ್ಟಾಗಿ ನಂಬಿಕೆ ಇಲ್ಲದೆ ಇರುವಂತಹ ಒಂದು ಕಾಯಿಲೆ ಅಂತಾದ್ರೂ ಹೇಳ್ಬೋದು, ವ್ಯಾಧಿ ಅಂತಾದ್ರೂ ಹೇಳ್ಬೋದು. ಯಾರಿಗೂ ಇದೆ, ಸ್ತ್ರೀಯರಿಗೆ ಮಾತ್ರ ಅಲ್ಲ, ಪುರುಷರಿಗೂ ಇದೆ. ಆಮೇಲೆ ಬರೀ ಸ್ತ್ರೀಯರಿಗೆ ಮಾತ್ರ ಇದೆ ಅಂತ ಅನ್ಕೊಂಡು ಪುರುಷರು ರಿಲ್ಯಾಕ್ಸ್ ಆಗುವಂತ ಇಲ್ಲ ಇಲ್ಲಿ. ಹೌದಾ? ಪುರುಷರಿಗೂ ಇದೆಯಾ? ಈ ವ್ಯಕ್ತಿ ಬಾಯಲ್ಲೂ ಬರ್ತಿರುವಂತಹ ಪ್ರಶ್ನೆ ಏನು? ಇದನ್ನು ನಾನು ಯಾತರಿಂದ ತಿಳಿದುಕೊಳ್ಳಲಿ? ನಾನು ಮುದುಕನು, ನನ್ನ ಹೆಂಡತಿಯು ದಿನ ಹೋದವಳು ಎಂದು ಹೇಳಿದ್ದಕ್ಕೆ ಆ ದೂತನು, ನಾನು ದೇವರ ಸನ್ನಿಧಿಯಲ್ಲಿ ನಿಲ್ಲುವ ಗಬ್ರಿಯೇಲನು, ನಿನ್ನ ಕೂಡ ಮಾತಾಡಿ ಶುಭ ವರ್ತಮಾನವನ್ನು ನಿನಗೆ ತಿಳಿಸುವುದಕ್ಕಾಗಿ ನಾನು ಕಳುಹಿಸಲ್ಪಟ್ಟಿದ್ದೇನೆ. ಈ ನನ್ನ ಮಾತು
ತಕ್ಕ ಸಮಯದಲ್ಲಿ ನೆರವೇರುವುದು. ಆದರೆ ನೀನು ಅದನ್ನು ನಂಬದೇ ಹೋದದ್ದರಿಂದ ಅದೆಲ್ಲ ಸಂಭವಿಸುವ ದಿನದವರೆಗೂ ಮಾತನಾಡಲಾರದೆ ಮೂಕನಾಗಿರುವಿ ಎಂದು ಅವನಿಗೆ ಉತ್ತರ ಕೊಟ್ಟನು. ಏನ್ ನಂಬಲಿಲ್ವಂತೆ ಈ ವ್ಯಕ್ತಿ, ದೇವರು ಹೇಳಿರುವಂತಹ ಮಾತನ್ನ ನಂಬಲಿಲ್ವಂತೆ. ಅದು ನಾನು ಹೇಳ್ತಿಲ್ಲ, ದೂತನೇ ಕನ್ಫರ್ಮ್ ಮಾಡ್ತಿದ್ದಾರೆ. ನಾನು ಹೇಳಿದಂತಹ ಮಾತನ್ನ ನೀನು ನಂಬದೇ ಹೋದದರಿಂದ. ಅಲ್ಲಿ ಸಾರಳು ನಂಬಿಲ್ಲ, ಇಲ್ಲಿ ಜಕರಿಯನು ನಂಬಿಲ್ಲ. ಯಾರ ಮಾತನ್ನ? ದೇವರ ಮಾತನ್ನ. ಅಂದ್ರೆ ಓಕೆ, ಅದೇ ಜಾಗದಲ್ಲಿ ಈಗ ಅದೇ ಜಾಗದಲ್ಲಿ ದೇವರು ಹೇಳಿದ್ರಲ್ವಾ, ನಿಮಗ್ ಮಗು ಆಗತ್ತೆ ಅಂತ ಹೇಳಿದ್ರಲ್ವಾ ದೇವ್ರು. ಅದೇ ಜಾಗದಲ್ಲಿ ಒಬ್ರು ಡಾಕ್ಟರ್ ಹೇಳಿದ್ರು ಈ ಮಾತನ್ನ ಅಂತ ಅನ್ಕೊಳ್ಳಿ. ಡಾಕ್ಟ್ರು ಏನಂತ, ಇನ್ನೊಂದು ವರ್ಷದಲ್ಲಿ ನಿಮಗೆ ಮಗು ಆಗತ್ತೆ ಅಂತ ಹೇಳಿ ಒಬ್ರು ಡಾಕ್ಟರ್ ಹೇಳಿದ್ರು ಅಂತ ಅನ್ಕೊಳ್ಳಿ. ನಂಬ್ತಾ ಇದ್ರ ಮನುಷ್ಯರು? ನಂಬ್ತಾ ಇದ್ರ? ಬೇಡ. ಇನ್ನೊಂದು 6 ತಿಂಗಳಲ್ಲಿ ಮಗು ಆಗತ್ತೆ ಅಂತ ಹೇಳಿದ್ರು ಅಂತ ಅನ್ಕೊಳ್ಳಿ ಡಾಕ್ಟ್ರು. ಟೆಸ್ಟ್ ರಿಸಲ್ಟ್ಸ್ ಎಲ್ಲ ನೋಡಿ ಕನ್ಫರ್ಮ್ ಮಾಡಿದ್ದಾರೆ. ಏನಂತ? ಅಮ್ಮ ಇಷ್ಟ್ ತಿಂಗಳಾಗಿದೆ, ಇಷ್ಟ್ ತಿಂಗಳಲ್ಲಿ ನಿಮ್ಗೆ ಮಗು ಆಗತ್ತೆ ಅಂತ ಹೇಳಿದ್ದಾರೆ ಅಂತ ಅನ್ಕೊಳ್ಳಿ ಒಂದು ದಂಪತಿಗೆ. ಇಬ್ರು ಆ ಮಾತನ್ನ ನಂಬ್ತಾ ಇದ್ರ ಇಲ್ವಾ ಹೇಳಿ? ನಂಬ್ತಾ ಇದ್ರ? ಇಲ್ಲಿ ಹೇಳ್ತಿರುವಂತಹದ್ದು ಯಾರು? ದೇವರು. ದೇವ್ರು ಹೇಳ್ತಿದ್ರೆ ಆ ಮಾತ್ ಮೇಲೆ ನಂಬಿಕೆ ಇಲ್ವಾ? ಇಲ್ಲ. ಡಾಕ್ಟರ್ ಹೇಳಿದ್ರೆ ನಂಬ್ತೀವ? ಡಾಕ್ಟರ್ ಹೇಳಿದ್ರೆ ನಂಬ್ತೀವಿ. ಒಂದ್ಸರಿ ಊಹೆ ಮಾಡ್ಕೊಳ್ಳಿ, ಇನ್ನೆಷ್ಟು ಕೆಳಮಟ್ಟದಲ್ಲಿ ನಾವು ದೇವರನ್ನ ತಗೊಂಡ್ ಬಂದು ಇಟ್ಕೊಂಡಿದೀವಿ ನಮ್ಮ ಜೀವನಗಳಲ್ಲಿ ಅಂತ. ಹೌದಾ? ಇನ್ನೆಷ್ಟು ನಂಬಿಕೆ ಇಲ್ಲದೆ ಇರುವಂತಹ ಜೀವನಗಳನ್ನ ನಡ್ಸ್ಕೊಂಡು ಹೋಗ್ತಿದೀವಿ ನಾವು ಮನುಷ್ಯರೆಲ್ಲರೂ ಅಂತ ಹೇಳಿ ಒಂದ್ಸರಿ ಊಹೆ ಮಾಡ್ಕೊಳ್ಳಿ. ದೇವರು ನಮ್ಮನ್ನೇ ನೋಡ್ತಿರ್ತಾರೆ. ಇಷ್ಟಕ್ಕೂ ನನ್ನ ಮಕ್ಕಳು ನನ್ನನ್ನು ಎಷ್ಟು ನಂಬ್ತಾರೆ ಅಂತಾನೆ ನೋಡ್ತಿರ್ತಾರೆ. ಎಷ್ಟು ನಂಬ್ತೀವಿ ನಾವು ದೇವರನ್ನ? ಯಾವತ್ತಾದ್ರೂ ಡೈನಿಂಗ್ ಟೇಬಲ್ ಮೇಲೆ ತಾಯಿ ಮಾಡಿಟ್ಟಿರುವಂತ ಅಡ್ಗೆಯಲ್ಲಿ ಮಮ್ಮಿ ವಿಷ ಹಾಕಿದ್ಯಾ ಅಂತ ಹೇಳಿ ಒಂದ್ಸರಿ ಕೇಳಿ ನಿಮ್ಮ ಮಮ್ಮಿಯನ್ನ. ಕೇಳಿ ನೋಡಿ ಒಂದ್ಸಾರಿ. ಏನಂತಾರೆ? ಕೇಳಿದ್ರೆ ಏನಂತಾರೆ ಹೇಳಿ? ಅಮ್ಮ ನೀನೇನಾದ್ರೂ ನನ್ಗೆ ಅಡ್ಗೆ ಮಾಡಿರುವಂತ ಅಡ್ಗೆಯಲ್ಲಿ ವಿಷ ಹಾಕಿದ್ಯಾ ಅಂತ ಹೇಳಿ ಕೇಳಿ ನೋಡಿ. ಟೆಸ್ಟ್ ಮಾಡ್ಲಿಕ್ಕಾದ್ರೂ ಕೇಳಿ ನೋಡಿ ಒಂದ್ಸಾರಿ. ಏನಂತಾರೆ? ಹೌದಲ್ಲ? ಇನ್ಮೇಲೆ ಅಡ್ಗೆನೆ ಮಾಡಲ್ಲ ಅಂತಾರೆ. ಬೈತಾರೆ, ಬಾಧೆ ಪಡ್ತಾರೆ. ನನ್ ಮಗನೇ ನನ್ನ ನಂಬ್ತಿಲ್ಲ, ನಾನ್ ಏನಕ್ಕೋಸ್ಕರ ನನ್ ಮಗನಿಗೆ ಹಂಗ್ ಮಾಡ್ಲಿ, ನಾನ್ ಏನಕ್ಕೋಸ್ಕರ ಹಂಗೆ ಮೋಸ ಮಾಡ್ಲಿ ನನ್ ಮಗನ್, ನಾನ್ ಏನಕ್ಕೋಸ್ಕರ ಅನ್ಯಾಯ ಮಾಡ್ಲಿ ಅಂತ ಬಾಧೆ ಪಡ್ತಾರಲ್ವಾ? ಅಳ್ತಾರಲ್ವಾ? ಹೌದು. ದೇವ್ರಿಗೆ ಇದೇ ಫೀಲಿಂಗ್ ಅಲ್ವಾ ಪ್ರತಿದಿನನೂ ಸಹ. ಭೂಮಿಯ ಮೇಲೆ ಯಾರು ನಂಬೋರಿಲ್ಲ ದೇವರನ್ನ. ಒಂದು ಕಾಲದಲ್ಲಿ ಅಬ್ರಹಾಮನ ನಂಬಿದ್ರು, ಇನ್ನೊಂದ್ ಕಾಲದಲ್ಲಿ ನೋಹನ್ನು ನಂಬಿದ್ರು, ಇನ್ನೊಂದ್ ಕಾಲದಲ್ಲಿ ಇನ್ನೊಬ್ರು ನಂಬಿದ್ರು, ಇನ್ನೊಂದ್ ಕಾಲದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಇನ್ನೊಂದ್ ಸ್ವಲ್ಪ ಜನ ನಂಬಿದ್ರು, ಮಾಡುವ ಒಂದು ಕೆಲಸ ಮಾಡಿದ್ರು. ಆತರ ಭಕ್ತರಲ್ಲಿ ನಮ್ಮನ್ನೆಲ್ಲ ನೋಡಿದ ದೇವ್ರಿಗೆ ಬರುವಂತಹದ್ದೇ ಆ ಫೀಲಿಂಗ್ ಅಲ್ವಾ? ನಾವೆಲ್ಲ ಎಂತವ್ರು ಅಂದ್ರೆ, ತಾಯಿ ಮಾಡಿರುವಂತ ಅಡ್ಗೆಯಲ್ಲಿ ವಿಷ ಇದ್ಯಾ, ಅಥವಾ ತಂದೆ ಏನಾದ್ರು ಮೋಸ ಮಾಡಿದ್ರ, ಅಥವಾ ಎಲ್ಲ ಡಾಕ್ಟರ್ ಕರೆಕ್ಟ್ ಆಗಿ ಮೆಡಿಸಿನ್ ಕೊಟ್ರ ಅಂತ ಹೇಳಿ ಡೌಟ್ ಪಟ್ರೆ ಹೆಂಗಿರುತ್ತೋ, ನೀವ್ ಯಾರ ಮೇಲ್ ಡೌಟ್ ಪಟ್ರೋ ಅವ್ರಿಗೆ ಹೇಗಿರುತ್ತೋ ನೀವು ಡೌಟ್ ಪಟ್ಟಾಗ ಅದೇ ಫೀಲಿಂಗ್ ಅಲ್ವಾ ದೇವರಿಗೆ ಪ್ರತಿದಿನವೂ ಸಹ. ಯಾಕಂದ್ರೆ ನಮ್ಗೆ ಅಷ್ಟಾಗಿ ದೇವ್ರ ಮೇಲೆ ನಂಬಿಕೆ ಇಲ್ಲ. ಡಾಕ್ಟರ್ ಅಂದ್ರೆ ನಂಬ್ತೀವಿ, ಒಬ್ಬ ಮನುಷ್ಯ ಹೇಳಿದ್ರೆ ನಂಬ್ತಿದೀವಿ. ಈ ಡಾಕ್ಟರ್ ಕೈಯಲ್ಲಿ ನಿಮ್ಗೆ ಗೊತ್ತು ಡಾಕ್ಟರ್ಗಳು ಏನು ಅಂತ ಹೇಳಿ, ಹೌದಾ ಇಲ್ವಾ? ಪಾಪ ಅವರು ಟೆಸ್ಟ್ ಮಾಡಿ ಆ ಟೆಸ್ಟ್ ಅಲ್ಲಿ ಹಿಂಗಿದ್ರೆ ಹಿಂಗೆ ಅಂತ ಹೇಳ್ತಾರೆ. ಆಮೇಲೆ ಮಗು ಹುಟ್ಟಿದ್ಮೇಲೆ ಏನಾದ್ರು ಆದ್ರೆ ನಮಗ್ ಗೊತ್ತಿಲ್ಲ ಅಂತ ಕೈ ಎತ್ತುವಂತವ್ರು. ಯಾಕಂದ್ರೆ ಪಾಪ ಅವ್ರಿಗೆ ಇರುವಂತ ಶಕ್ತಿ ಅಷ್ಟೇ, ನಾನು ತಪ್ಪು ಅಂತ ಹೇಳ್ತಿಲ್ಲ. ಅವ್ರು ಮನುಷ್ಯರಾಗಿರುವುದರಿಂದ ಪ್ರಾಣವನ್ನ ಉಳಿಸುವಂತಹದ್ದು, ಪ್ರಾಣವನ್ನ ಕೊಡುವಂತಹದ್ದು, ಮಕ್ಕಳನ್ನ ಜನ್ಮಿಸುವಂತೆ ಮಾಡುವಂತಹದ್ದು ಅವ್ರ ಕೈಯಲ್ಲಿರುವಂತಹದ್ದಲ್ಲ. ಆದ್ರೂ ನಮಗ್ ಡಾಕ್ಟರ್ ಮೇಲೆ ನಂಬಿಕೆ, ಆದ್ರೂ ನಮಗ್ ಮನುಷ್ಯರ ಮೇಲೆ ನಂಬಿಕೆ. ನಾವು ಬ್ಯಾಂಕ್ ಅನ್ನ ನಂಬ್ತೀವಿ, ನಮ್ಮ ಉದ್ಯೋಗ ಕೊಡುವಂತ ಜಾಗವನ್ನ ನಂಬ್ತೀವಿ, ಸಂಬಳ ಬಂದೇ ಬರುತ್ತೆ ಅಂತ ಹೇಳಿ ಖಚಿತವಾಗಿ ನಂಬ್ತೀವಿ, ಅವ್ರು ಹಾಕಿ ಹಾಕ್ತಾರೆ, ನಾವು ಮೋಸ ಮಾಡೋದಿಲ್ಲ ಅಂತ ನಂಬ್ತೀವಿ. ಗೌರ್ಮೆಂಟ್ ಜಾಬ್ ಬ್ರದರ್, ಇಷ್ಟಕ್ಕೂ ಗೌರ್ಮೆಂಟ್ ಜಾಬ್ ಮೇಲೆ ಇರುವಂತ ವಿಶ್ವಾಸನು ದೇವ್ರ ಮೇಲೆ ಇಲ್ಲ, ಗೊತ್ತಾ ನಮ್ಗೆ? ಹೌದಾ? ಸಮಾಜದಲ್ಲಿ ಗೌರ್ಮೆಂಟ್ ಜಾಬ್ ಅಂದಿದ ತಕ್ಷಣ ಏನಂತ ಮಾತಾಡ್ಕೊಳ್ತಾರೆ? ಬೇಗ ಏನಂತ ಮಾತಾಡ್ಕೊಳ್ತಾರೆ? ಪರ್ಮನೆಂಟ್ ಜಾಬ್. ಏನಾದ್ರೂ ಏನ್ ಹೋದ್ರು ಕೆಲ್ಸ ಅಂತೂ ಹೋಗೋದಿಲ್ಲ. ಗೌರ್ಮೆಂಟ್ ಜಾಬ್ ಬಗ್ಗೆ ಇದು ನಾವು ಮಾತಾಡ್ಕೊಳ್ಳುವಂತಹ ಮಾತು. ಯಾವತ್ತಾದ್ರೂ ದೇವ್ರನ್ನ ನೋಡಿ ಮಾತನ್ನ ಹೇಳಿದೀವ? ಯಾರು ಹೋದ್ರು ಯಾರು ಇದ್ರು, ಏನಾದ್ರೂ ಏನಿಲ್ಲ ಅಂತ ಹೇಳಿದ್ರು ದೇವ್ರ ಮಾತ್ರ ನಮ್ ಜೊತೆನೆ ಇರ್ತಾರೆ. ಪರ್ಮನೆಂಟ್ ಆಗಿರುವಂತವ್ರು ದೇವ್ರೊಬ್ರೆ ಅಂತ ಯಾವತ್ತಾದ್ರೂ ಅನ್ಕೊಂಡಿದೀವ? ಆ ಮಾತುಗಳೆಲ್ಲ ಬರೋದೇ ಇಲ್ಲ ನಮ್ ಬಾಯಲ್ಲಿ, ಹೌದಾ? ನಮ್ ಬಾಯಲ್ಲಿ ಬರುವಂತಹದೆಲ್ಲ ಗೌರ್ಮೆಂಟ್ ಜಾಬ್, ಪರ್ಮನೆಂಟ್. ಮನೆ ಕಟ್ಟಬೇಕಾದ್ರೆ 30 ವರ್ಷ ಮಾತಾಡೋ ಹಂಗಿಲ್ಲ, ಸಾಯೋವರೆಗೂ ಜೊತೆಲೇ ಇರುತ್ತೆ. ಮನೆ ಮೇಲೆ ಇಟ್ಟಿರುವಂತಹ ನಂಬಿಕೆ.
ಜಾಬ್ ಮೇಲೆ ಇಟ್ಟಿರುವಂತಹ ನಂಬಿಕೆ ದೇವ್ರ ಮೇಲೆ ಎಲ್ಲಿ? ದೇವ್ರ ಮೇಲೆ ಎಲ್ಲಿ? ದೇವರನ್ನ ನಂಬಲಿಕ್ಕೆ ರೆಡಿ ಇಲ್ಲ ಮನುಷ್ಯರು. ರಾಜನನ್ನ ನಂಬಲಿಕ್ ಬೇಕಾದ್ರೂ ರೆಡಿ. ಆ ರಾಜ ಮೋಸ ಮಾಡಿದ್ ನೀವು ಸತ್ಯವೇದದಲ್ಲಿ ನೋಡಿದ್ರಲ್ವಾ ಸಾಕಷ್ಟು ಸರಿ. ಸಾಕಷ್ಟು ರಾಜರನ್ನ ನೀವು ನೋಡಿದಿರ ಮೋಸ ಮಾಡಿರುವಂತಹದ್ದು. ಅದರಲ್ಲಿ ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರುವಂತಹ ದಾವೀದನ ಸಂದರ್ಭ. ಊರಿಯನಿಗೆ ಮೋಸ ಮಾಡಿದ್ದು, ಹೌದಾ? ದಾವೀದನು ಭಕ್ತನೇ ಆಗಿರ್ಬೋದು, ಆದ್ರೆ ಆ ಸಂದರ್ಭವನ್ನು ದೇವರು ಸ್ಪೆಸಿಫಿಕ್ ಆಗಿ ಸತ್ಯವೇದದಲ್ಲಿ ಬರ್ಸಿದ್ದಾರೆ. ಒಬ್ಬ ರಾಜನಿಂದ ಒಬ್ಬ ಪ್ರಜೆಗೆ, ಒಬ್ಬ ಸೈನಿಕನಿಗೆ ಮೋಸ ನಡೀತು. ದೇವರು ಹೇಳ್ತಿರುವಂತಹದ್ದು ಏನು? ಆ ರಾಜ ನಿಮಗ್ ಮೋಸ ಮಾಡಿರ್ಬೋದು, ನಿಮ್ಮನ್ನು ನೋಡ್ಕೊಳ್ಳುವಂತಹ ಮಂತ್ರಿ ನಿಮಗ್ ಮೋಸ ಮಾಡಿರ್ಬೋದು, ಎಲೆಕ್ಷನ್ ಮುಂಚೆ ಒಂದ್ ಮಾತು ಕೊಟ್ಟು ಅದಾದ ನಂತರ ಮಾತನ್ನ ಬದಲಾಯಿಸುವಂತವರಾಗಿರ್ಬೋದು ನಿಮ್ಗಿರುವಂತಹ ಮಿನಿಸ್ಟರ್ಗಳೆಲ್ಲ. ಆದ್ರೆ ದೇವರು ಏನ್ ಹೇಳ್ಕೊಳ್ತಿದ್ದಾರೆ? ನಿಮ್ಮ ರಾಜ ಆಗಿರುವಂತಹ ನಾನು ನಿಮಗೆ ಯಾವತ್ತು ಮೋಸ ಮಾಡೋದೇ ಇಲ್ಲ, ನಿಮಗೆ ಕೊಟ್ಟಿರುವಂತಹ ಮಾತು ನೆರವೇರಿಸ್ತೇನೆ ಅಂತಿದ್ದಾರೆ ದೇವರು. ನಂಬುವಂತವ್ರು ಯಾರು? ನಂಬ್ಲಿಕ್ ಮಾತ್ರ ಯಾರು ರೆಡಿ ಇಲ್ಲ, ಹೌದಲ್ವಾ? ಇದು ಪರಿಸ್ಥಿತಿ. ನಮ್ಮನ್ನೆಲ್ಲ ನಮ್ಮನ್ನೆಲ್ಲ ಪರಲೋಕದಿಂದ ಭೂಮಿ ಮೇಲೆ ಇರುವಂತಹ ಮನುಷ್ಯರನ್ನ ದೇವ್ರು ನೋಡ್ತಿರ್ಬೇಕಾದ್ರೆ ದೇವ್ರಿಗಿರುವಂತಹ ಫೀಲಿಂಗ್ ನಾಗ್ಲೇ ಹೇಳಿದ್ನಲ್ವಾ? 3 ಜನ ಮಕ್ಳಿದ್ದಾರೆ ಅಂತ ಹೇಳಿದ್ರೆ 3 ಜನರಲ್ಲಿ ತಾಯಿ ಮುಂದೆ ಬಂದು ಒಬ್ರು ಊಟ ತೆಗೆದು ನೋಡ್ತಿದ್ದಾರೆ, ಮಮ್ಮಿ ಏನಾದ್ರು ವಿಷ ಹಾಕಿದ್ಯಾ ಅಂತ ಒಬ್ರು ಕೇಳ್ತಿದ್ದಾರೆ, ಇನ್ನೊಬ್ರು ನೀರಲ್ಲಿ ಏನಾದ್ರು ಪಾಯ್ಸನ್ ಮಿಕ್ಸ್ ಮಾಡಿದ್ಯಾ ಅಂತ ಕೇಳ್ತಿದ್ದಾರೆ. ತಾಯಿ ಹೇಗೆ ಎಷ್ಟು ನೋವಾಗ್ಬೋದು ಅಂತ ನೀವು ಯೋಚನೆ ಮಾಡ್ತಿರ್ಬೇಕಾದ್ರೆ ದೇವ್ರಿಗೆ ಎಷ್ಟು ನೋವಾಗ್ಬೋದು. ಇಷ್ಟು ಜನ ಒಂದೊಂದರ ಪ್ರಶ್ನೆ ಮಾಡ್ತಿದ್ದಾರೆ ದೇವ್ರನ್ನ. ಒಬ್ಬರು ನಂಬಿಕೆ ಇಲ್ಲದೆ ಒಂದು ಪ್ರಶ್ನೆ ಮಾಡಿದ್ರೆ ಇನ್ನೊಬ್ಬರು ನಂಬಿಕೆ ಇಲ್ಲದೆ ಇನ್ನೊಂದು ಪ್ರಶ್ನೆ ಮಾಡ್ತಿದ್ದಾರೆ. ದೇವ್ರಿಗೆ ಹೇಗಾಗ್ಬೋದು? ಇಷ್ಟೆಲ್ಲ ಸೃಷ್ಟಿ ಮಾಡಿದ್ ನಾನೇ ಅಲ್ವಾ? ಇದೇ ಸೃಷ್ಟಿಯಲ್ಲಿ ಇದ್ಕೊಂಡು, ನಾನ್ ಸೃಷ್ಟಿ ಮಾಡಿರುವಂತಹ ಲೋಕದಲ್ಲಿ ಇದ್ಕೊಂಡು, ನಾನ್ ಕೊಟ್ಟಿರುವಂತಹದೆಲ್ಲ ತಿನ್ಕೊಂಡು, ಆದ್ರೂ ನನ್ನ ಮೇಲೆ ನಂಬಿಕೆ ಇಲ್ಲ ನನ್ನ ಮಕ್ಕಳಿಗೆ, ಮನುಷ್ಯರಿಗೆ. ಪಕ್ಕದಲ್ಲಿರುವಂತಹ ಸಹೋದರ ಯಾವಾಗ್ಲೂ ಸಹ ಬೆನ್ನಿಗೆ ಚೂರಿ ಹಾಕ್ಬೇಕು ಅಂತಾನೆ ಕಾಯ್ತಿರ್ತಾನೆ, ಆತನನ್ನ ನಂಬಲಿಕ್ಕೆ ಹೋಗ್ತಾರೆ. ಮನುಷ್ಯರನ್ನ ನಂಬಲಿಕ್ಕೆ ಹೋಗ್ತಾರೆ. ಮನುಷ್ಯ ಮಾತು ಕೊಟ್ಟು ಕೈ ಕೊಡ್ತಾರೆ, ಆದ್ರೂ ಮನುಷ್ಯರನ್ನ ನಂಬ್ತಾರೆ. ನನ್ನನ್ನು ಏನಕ್ಕೋಸ್ಕರ ನಂಬೋದಿಲ್ಲ. ಚರಿತ್ರೆಯಲ್ಲಿ ಒಂದೇ ಒಂದ್ಸರಿನೂ ನಾನು ಮೋಸ ಮಾಡಿಲ್ಲ ಅಂತ ದೇವರು ಅನ್ಕೊಳ್ತಿರ್ತಾರಲ್ಲಿ ಕುತ್ಕೊಂಡು, ಹೌದಾ? ಚರಿತ್ರೆಯಲ್ಲಿ ನೀವು ನೋಡಿದಾಗ, ಸತ್ಯವೇದದಲ್ಲಿರುವಂತಹ ಇಷ್ಟೂ ಚರಿತ್ರೆಯನ್ನ ನೀವು ಓದ್ ನೋಡಿದಾಗ ಒಂದ್ ಇನ್ಸ್ಟೆನ್ಸ್ ಕಾಣಿಸುತ್ತೆ ದೇವರು ಮನುಷ್ಯರಿಗೆ ಮೋಸ ಮಾಡಿರುವಂತಹದ್ದು, ಕೈ ಕೊಟ್ಟಿರುವಂತಹದ್ದು ಇಲ್ಲ. ಆದ್ರೂ ದೇವರ ಮೇಲೆ ನಂಬಿಕೆ ಇಲ್ಲ. ಒಂದ್ಸರಿ ಯೋಚನೆ ಮಾಡಿ ನೋಡೋಣ ಈ ವಿಚಾರವನ್ನ. ನಾವು ಸಹ ಭಕ್ತರ ತರ ಆಗ್ಲಿಕ್ಕೆ ಪ್ರಯತ್ನ ಪಡೋಣ. ಅವ್ರು ಭಕ್ತರು ಅಂತ ಕರೆಸ್ಕೊಂಡ್ರು ಅಂತ ಹೇಳಿದ್ರೆ ಅವ್ರಿಗಿದ್ದಂತಹ ಗುಣ ಒಂದೇ, ನಂಬಿಕೆ. ನಂಬಿಕೆಯ ಮೂಲಕ ಅಬ್ರಹಾಮನು ನೀತಿವಂತರಾದ್ರು ಅಂತ ನಾವು ಸತ್ಯವೇದದಲ್ಲಿ ನೋಡ್ಕೊಳ್ತೇವೆ. ನಂಬಿಕೆ, ಆ ನಂಬಿಕೆ ನಮ್ಮಲ್ಲಿ ಎಲ್ಲಿ ಬೆಳೆಸ್ಕೊಳ್ಳೋಣ. ಇನ್ ಮುಂದೆ ದೇವರನ್ನ ನಂಬ್ಲಿಕ್ ಪ್ರಯತ್ನ ಪಡೋಣ. ನೀವು ಸತ್ಯವೇದದಲ್ಲಿ ಇರುವಂತಹ ಒಂದು ಮಾತನ್ನ ನೋಡಿದ್ರೆ ಇದು ಕರೆಕ್ಟೇ, ಅಷ್ಟೇ, ಮುಗೀತಲ್ಲಿ. ಅಲ್ಲಿ ಇನ್ನೊಂದು ಪ್ರಶ್ನೆ ಇರಬಾರ್ದು. ಇದಾಗುವಂತ ಕೆಲಸನ, ನಾನ್ ಮಾಡಬಹುದಾಗಿರುವಂತ ಕೆಲಸನ, ದೇವ್ರು ಇದೇ ತರ ನನ್ನ ನಡೆಸ್ತಾರ, ದೇವ್ರ ಕೈಯಲ್ಲಿ ಆಗುತ್ತಾ, ದೇವ್ರಿಗೆ ಕೆಪಾಸಿಟಿ ಇದೆಯಾ ಅನ್ನುವಂತ ಪ್ರಶ್ನೆಗಳಿರ್ಬಾರ್ದು. ಓಕೆ, ದೇವ್ರು ಹೇಳಿದ್ದಾರೆ ಅಂತ ಹೇಳಿದ್ರೆ ಮಾತು ಕೊಟ್ಟ ದೇವರು ಅದನ್ನು ತಪ್ಪಿಸೋದಿಲ್ಲ. ನನ್ನ ಜೀವನ ಪೂರ್ತಿ ಹಿಂಗೆ ನೋಡ್ಕೊಳ್ತಾರೆ. ಈ ನಂಬಿಕೆಯನ್ನ ಇನ್ ಮುಂದೆ ರೂಢಿಸ್ಕೊಳ್ಳೋಣ. ಆವಾಗ ದೇವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಮುಂದಾಗ್ತೀವಿ. ಈ ಸಂದೇಶ ನಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ನಂಬುತ್ತಾ ನಾನು ಈ ಮಾತುಗಳನ್ನ ಮುಗಿಸ್ತಿದ್ದೀನಿ. ಸಮಯ ಆಗಿದೆ ಈಗಾಗ್ಲೇ. ಈ ಸಂದೇಶ ದಯವಿಟ್ಟು ಕೇಳಿ ಬಿಟ್ಬಿಡುವಂತಹದ್ದಲ್ಲ ಪ್ರಿಯರೇ. ಇದನ್ನ ನಿಮ್ಮ ಜೀವನಗಳಲ್ಲಿ ಅಳವಡಿಸ್ಕೊಳ್ಳಲಿಕ್ಕೆ, ಸಂದೇಶ ಆದ ನಂತರ ಕೂತ್ಕೊಂಡು ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಹೌದಲ್ವಾ, ನನ್ನ ಜೀವನದಲ್ಲಿ ಎಲ್ಲರನ್ನೂ ನಂಬಿದ್ದೀನಿ, ಎಲ್ಲರನ್ನೂ ಹೆಚ್ಚೆಚ್ಚಾಗಿ ನಂಬಿದ್ದೀನಿ, ಪ್ರಶ್ನೆ ಮಾಡದೆ ಆಕ್ಸೆಪ್ಟ್ ಮಾಡ್ತಿದ್ದೀನಿ. ದೇವ್ರು ಅಂತ ಹೇಳಿದ್ರೆ ಮಾತ್ರ ನಂಬಿಕೆ ಇಲ್ಲ. ನಂಬಿಕೆ ಇಲ್ಲ ಅನ್ನುವಂತಹ ನಾವು ಈಗ ತಾನೇ ಮಾತಾಡ್ಕೊಂಡಂತಹ ಎಕ್ಸಾಂಪಲ್ಸ್ ಇಂದ ನಿರೂಪಣೆ ಆಗಿದೆ. ಇವಾಗ ತಾನೇ ನಾವು ಮಾತಾಡ್ಕೊಂಡಲ್ಲ ಒಂದಷ್ಟು ಎಕ್ಸಾಂಪಲ್ಸ್. ಮನುಷ್ಯರನ್ನ ಹೆಚ್ಚಾಗಿ ನಂಬ್ತೀವಿ, ಅಷ್ಟೊಂದು ನಂಬಿಕೆಯನ್ನ ನಮಗ್ ಅನ್ನಿಸ್ಬೋದು ನಾವು ದೇವರನ್ನ ನಂಬ್ತಿದೀವಿ ಅಂತ. ಆದ್ರೆ ನಿಮ್ಮನ್ನ ನೀವೇ ಪರಿಶೋಧನೆ ಮಾಡ್ಕೊಂಡು ಒಂದ್ಸರಿ ನೋಡ್ಕೊಳ್ಳಿ, ಅಷ್ಟಾಗಿ ನಂಬಿಕೆ ಇಟ್ಟಿಲ್ವೇನೋ ದೇವರ ಮೇಲೆ. ಇದು ನೀವ್ ಯೋಚನೆ ಮಾಡ್ಕೊಳ್ತೀರಾ ಅನ್ನುವಂತಹದನ್ನ ನಾನು ನಂಬ್ತಾ ಮುಗಿಸ್ತಿದ್ದೀನಿ. ಕಣ್ ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳಿ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಹೌದು ತಂದೆ, ಭೂಮಿಯ ಮೇಲೆ ನಿಮ್ಮನ್ನ ನಾವ್ ಯಾವತ್ತೂ ಸಹ ನಂಬೇ ಇಲ್ಲ. ಈ ಒಂದು ಮಾತು ಹೇಳಿದ್ರೆ ನಮ್ಮ ಹತ್ರ 1000 ಪ್ರಶ್ನೆಗಳಿರುತ್ತೆ. ಇದಾಗುತ್ತಾ, ಇದು ಹೋಗುತ್ತಾ, ಇದು ನಡೆಯುತ್ತಾ, ಇದು ನನ್ನ ಕೈಯಲ್ಲಿ ಮಾಡ್ಲಿಕ್ಕೆ ಆಗುತ್ತಾ, ಇದು ನನ್ನ ದೇವ್ರು ನನ್ನ ಕೈಯಲ್ಲಿ ಮಾಡಿಸ್ತಾರ, 1000 ಪ್ರಶ್ನೆಗಳಿರುತ್ತೆ ತಂದೆ. ಯಾವತ್ತೂ ಸಹ ಕ್ವೆಶ್ಚನ್ ಮಾಡದೆ, ಪ್ರಶ್ನಿಸದೆ ನೀವ್ ಹೇಳಿದಂತಹ ಮಾತುಗಳನ್ನ ನಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತ ಹೇಳಿ ಅಕ್ಸೆಪ್ಟ್ ಮಾಡಿದಂತ ಇತಿಹಾಸಗಳೇ ಇಲ್ಲದೆ ಆಗೋಗಿದೆ. ಸತ್ಯವೇದದಲ್ಲಿರುವಂತಹ ಭಕ್ತರನ್ನ ಸ್ಫೂರ್ತಿಯಾಗಿಟ್ಕೊಂಡು, ಸತ್ಯವೇದದಲ್ಲಿರುವಂತಹ ಭಕ್ತರನ್ನ ಮಾದರಿಯಾಗಿಟ್ಕೊಂಡು, ಅವ್ರು ಯಾವ ತರ ನಿಮ್ಮನ್ನ ನಂಬಿ ನೀತಿವಂತರಾದ್ರೂ ಅದೇ ತರ ನಿಮ್ಮ ಮೇಲೆ ನಂಬಿಕೆಯನ್ನು ಹೆಚ್ಚು ಮಾಡ್ಕೊಳ್ಳುವಂತಹ ಮಕ್ಕಳನ್ನಾಗಿ ನಮ್ಮನ್ನು ಮಾರ್ಪಡಿಸಿ. ಆಫ್ಟರ್ ಆಲ್ ಒಬ್ಬ ಮನುಷ್ಯನ ಮೇಲಿಟ್ಟಿರುವಂತಹ ನಂಬಿಕೆಯನ್ನ ನಾವು ನಿಮ್ಮ ಮೇಲಿಟ್ಟಿಲ್ಲ.
ಮನುಷ್ಯರು ಕೈ ಕೊಟ್ಟು ಹೋಗುವಂತಹ ಜಾತಿನೇ ಅಂತ ನಮಗ್ ಗೊತ್ತು. ಮನುಷ್ಯರು ಮೋಸ ಮಾಡುವಂತಹ ಜಾತಿನೇ ಅಂತ ನಮಗ್ ಗೊತ್ತು. ಆದ್ರೂ ಸಹ ಮನುಷ್ಯರನ್ನ ನಂಬ್ತಿದೀವಿ ಇವತ್ತಿಗೂ ಸಹ. ಇನ್ ಮುಂದೆ ರಾಜನನ್ನ ನಂಬುವಂತಹ ಅವಕಾಶ ಸಿಕ್ಕಿದ್ರೂ ಸಹ ಅದನ್ನ ಬದಿಗಿಟ್ಟು ನಿಮ್ಮನ್ನ ನಂಬುವಂತಹ ಮಕ್ಕಳನ್ನಾಗಿ ನಮ್ಮನ್ನು ಮಾರ್ಪಡಿಸಿ. ಕ್ರೈಸ್ತರ ಜೀವನ ನಂಬಿಕೆಯ ಜೀವನ ಅನ್ನುವಂತಹದನ್ನ ಅರ್ಥ ಮಾಡ್ಕೊಳ್ಳುವಂತೆ ಕೃಪೆ ಕೊಟ್ಟು, ನಾವು ಕೇಳಿರುವಂತಹ ಸಂದೇಶವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ ಬೇಕಾಗಿರುವಂತಹ ಅವಕಾಶಗಳನ್ನ ನಮ್ಗೆ ಕೊಡಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರ ಜೀವನದಲ್ಲೂ ಸಹ ಅವ್ರು ಕೇಳಿರುವಂತಹ ಮಾತುಗಳನ್ನ ಅಳವಡಿಸ್ಕೊಳ್ಳಿಕ್ ಬೇಕಾಗಿರುವಂತಹ ಅವಕಾಶ ಅವರು ದಯಪಾಲಿಸಿ ತಂದೆ. ಹಾಗೆ ಪ್ರತಿನಿತ್ಯವೂ ಸಹ ನಮ್ಮ ವಾಕ್ಯವನ್ನ ಹಂಚ್ತಿರುವಂತವ್ರು, ಆ ವಾಕ್ಯವನ್ನ ಹಂಚ್ಲಿಕ್ಕೋಸ್ಕರ ಸಹಕಾರ ಮಾಡ್ತಿರುವಂತವ್ರು, ಸಹಾಯ ಮಾಡ್ತಿರುವಂತವರು ಪ್ರತಿಯೊಬ್ಬೊಬ್ಬರಲ್ಲೂ ಸಹ ಅವರ ಕುಟುಂಬದ ಅವಶ್ಯಕತೆಗಳು, ಅನಿವಾರ್ಯತೆಗಳು, ಅವ್ರಿಗೆ ಬೇಕಾಗಿರುವಂತಹ ಎಲ್ಲವೂ ಸಹ ನಿಮಗೆ ಗೊತ್ತು ತಂದೆ. ನಿಮ್ಮ ಚಿತ್ತಾನುಸಾರವಾಗಿ ಅವ್ರಿಗೆ ಅದನ್ನು ಒದಗಿಸ್ಕೊಡಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ನೀವು ಒದಗಿಸ್ಕೊಡ್ತೀರಾ. ಅವರ ಆರೋಗ್ಯವನ್ನ, ಅವರ ಕುಟುಂಬವನ್ನ, ಪ್ರತಿಯೊಂದನ್ನು ಸಹ ನೀವು ಪೋಷಿಸ್ತೀರಾ ಅನ್ನುವಂತಹದನ್ನ ನಾವು ನಂಬ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂತೆ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್.